ಹೆಲೋ ಫ್ರೆಂಡ್ಸ್, ಇಂದು ನಾವು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಎಂಬ ಒಂದು ಚಾಪ್ಟರ್ದು ನೆಕ್ಸ್ಟ್ ಪಾರ್ಟನ್ನು ಸ್ಟಾರ್ಟ್ ಮಾಡೋಣ. ರಿಫ್ರಾಕ್ಷನ್ ಆಫ್ ಲೈಟ್ ಎಂಬ ಒಂದು ಟಾಪಿಕ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಇದು ತುಂಬ ಇಂಟ್ಯೂಟಿವ್ ಟಾಪಿಕ್. ನಿಮಗಿದು ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಚೆನ್ನಾಗಿರೋ ಒಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಇವಾಗ ನಿಮ್ಮ ಹತ್ರ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಕಾರ್, ಓಕೆನಾ. ಕಾರ್, ಈ ಥರ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 2 ಡೈಮೆನ್ಷನಲ್ ಆಗಿ ತೋರಿಸ್ತಾ ಇದ್ದೀನಿ ನಾನು. ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಈ ಕಾರು ಆಬ್ವಿಯಸ್ಲಿ ರೋಡಲ್ಲಿ ಒಂದು ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ಅದೇ ಫುಲ್ ಕೊಚ್ಚೆ ರೋಡಲ್ಲಿ ಇನ್ನೊಂದು ಥರ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ಆಬ್ವಿಯಸ್ ತಾನೇ ಅದು. ಓಕೆ, ಇವಾಗ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀರಂದರೆ, ಇದು ನಾರ್ಮಲ್ ರೋಡ್ ಇದೆ, ಓಕೆ, ನಾರ್ಮಲ್ ಕ್ಲೀನ್ ರೋಡು. ಕಾರ್ ಈ ಥರ ಸ್ಟ್ರೇಟ್ ಈ ಥರ ಬರ್ತಾಯಿದೆ, ಒಬ್ಲೀಕಾಗಿ ಬರ್ತಾಯಿದೆ, ಈ ಒಂದು ಡೈರೆಕ್ಷನಲ್ಲಿ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ. ಮತ್ತು ಈ ಒಂದು ಪಾರ್ಟಲ್ಲಿ ಫುಲ್ಲು ಕೊಚ್ಚೆ ತುಂಬಿರೋ ಒಂದು ರೋಡ್ ಇದೆ, ಕೊಚ್ಚೆ ತುಂಬಿರೋ ಒಂದು ರೋಡ್ ಇದೆ, ಈ ಥರ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ. ಓಕೆ, ಇವಾಗ ಕಾರು ಈ ಥರ ಇಲ್ಲ, ಈ ಥರ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ, ಟುವರ್ಡ್ಸ್ ದ ಕೊಚ್ಚೆ ರೋಡ್. ಓಕೆ, ಇಟ್ಸ್ ಕಮಿಂಗ್ ಟುವರ್ಡ್ಸ್ ದ ಕೊಚ್ಚೆ ರೋಡ್. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಇದನ್ನು ಸ್ಲೋವಾಗಿ ಕರ್ಕೊಂಡು ಬರ್ತೀನಿ, ಸ್ಲೋ ಆಗಿ ಕರ್ಕೊಂಡು ಬರ್ತೀನಿ. ಈ ಥರ ಬಂತು. ಇವಾಗ ಈ ಒಂದು ವೀಲ್ ಇದೆ ತಾನೆ, ಈ ಒಂದು ಪೊಸಿಷನಲ್ಲಿ ಈ ವೀಲ್ ಆಲ್ರೆಡಿ ಕೊಚ್ಚೆ ರೋಡನ್ನ ಟಚ್ ಮಾಡಿಬಿಟ್ಟಿದೆ ತಾನೆ. ಆವಾಗ ಕಾರ್ ಏನಾಗಬೇಕು, ಸ್ಲೋ ಆಗಬೇಕು ತಾನೆ. ಕಾರ್ ಏನಾಗಬೇಕು, ಸ್ಲೋ ಆಗಬೇಕು. ಆದರೆ ಈ ವೀಲ್ ಏನಿದೆ ಅದಿನ್ನೂ ಅದೇ ಸ್ಪೀಡಲ್ಲೇ ಹೋಗ್ತಾಯಿದೆ, ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾಯಿದೆ. ಯಾಕಂದರೆ ಅದಿನ್ನೂ ಕೊಚ್ಚೆ ರೋಡನ್ನ ಟಚ್ ಮಾಡಿಲ್ಲ. ಆವಾಗ ಏನಾಗುತ್ತೆ ಅಂದರೆ, ಇದು ಜಾಸ್ತಿ ಸ್ಪೀಡಲ್ಲಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಸ್ಪೀಡಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ಸ್ವಲ್ಪ ಕಮ್ಮಿ ಸ್ಪೀಡ್ ಇರೋದ್ರಿಂದ ಕಾರ್ ಏನಾಗುತ್ತೆ, ಕಾರು ಒಂಥರ ಟಿಲ್ಟ್ ಆಗಿಬಿಡುತ್ತೆ. ವಿಜುವಲೈಸ್ ಮಾಡೋಕ್ಕಾಗ್ತಾಯಿದೆ ನಿಮಗೆ. ಇದು ಸ್ಲೋ ಆಯಿತು. ಸೊ ಈ ಒಂದು ವೀಲ್ ಸ್ಲೋ ಆಯಿತು, ಇನ್ನೊಂದು ವೀಲ್ ಸ್ಲೋ ಆಗದಿಲ್ಲದೆ ಇರೋ ಒಂದು ಕಾರಣದಿಂದ ಅದು ಟಿಲ್ಟ್ ಆಯಿತು. ಓಕೆ, ಟಿಲ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಏನಾಯ್ತು ಅಂದರೆ, ಅದು ಫುಲ್ಲು ಟಿಲ್ಟ್ ಆಯಿತು, ಈ ಥರ ಟಿಲ್ಟ್ ಆಗಿಬಿಡ್ತು. ಯಾಕಂದರೆ ಇದಿನ್ನೂ ಸ್ಪೀಡಾಗಿ ಹೋಗ್ತಾಯಿತ್ತು, ಆದರೆ ಇದು ಸ್ಲೋ ಆಯಿತು ತಾನೆ. ಸೊ ಈ ಥರ ಟಿಲ್ಟ್ ಆಗಿಬಿಡ್ತು. ಸೊ ಸ್ಟಾರ್ಟಿಂಗಲ್ಲಿ ಈ ಥರ ಹೋಗ್ತಾ ಇರೋ ಒಂದು ಕಾರು ಇವಾಗ ಸಡನ್ನಾಗಿ ಈ ಥರ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಸಿಕಲಿ ಕಾರ್ದು ಒಂದು ಡೈರೆಕ್ಷನ್ ಚೇಂಜ್ ಆಗಿಬಿಡ್ತು. ಅರ್ಥ ಆಗ್ತಾಯಿದೆಯಾ? ಬೇಸಿಕಲಿ ಇದೇ ಥರ ಲೈಟು ಕೂಡ ಬಿಹೇವ್ ಮಾಡುತ್ತೆ. ಏನಾಗತ್ತಂದರೆ, ಒಂದು ಮೀಡಿಯಮಿಂದ ಈ ಥರ ಇದ್ದು ಫುಲ್ ಗಾಳಿ ಅಂತ ಅಂದ್ಕೊಳ್ಳಿ, ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ ಅಂತ ಅಂದ್ಕೊಳ್ಳಿ. ಲೈಟು ಈ ಥರ ಬಂದರೆ, ಲೈಟು ಈ ಥರ ಒಂದು ಸ್ಪೀಡಿಂದ ಬಂದರೆ ಅದ್ರದ್ದು ಸ್ಪೀಡು ಇಲ್ಲಿ ಯಾವ ಥರ ಇದೆಯೋ ಅದೇ ಥರ ಇಲ್ಲಿರ್ಬೇಕಂತೇನಿಲ್ಲ. ಓಕೆ, ಇಲ್ಲಿರ್ಬೇಕಂತೇನಿಲ್ಲ. ಅದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಜಾಸ್ತಿ ಡೆನ್ಸರ್ ಮೀಡಿಯಮ್ ತಾನೆ ಇದು, ಸ್ವಲ್ಪ ಡೆನ್ಸಿಟಿ, ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇದೆ ಡೆನ್ಸಿಟಿ. ಸೊ ಇಲ್ಲಿ ಅದ್ರ ಸ್ಪೀಡು ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಈ ಥರ ಬೆಂಡ್ ಆಗುತ್ತೆ. ಈ ಥರ ಕಾರ್ ಥರನೇ ಸ್ಪೀಡಾಗಿ ಹೋಗ್ತಾಯಿತ್ತು, ಆಮೇಲೆ ಈ ಥರ ಬಂತು, ಸ್ಪೀಡಾಗಿ ಹೋಗ್ತಾಯಿತ್ತು, ಈ ಥರ ಬಂತು. ಅದೇ ಥರ ಲೈಟು ಕೂಡ ಸ್ಪೀಡಾಗಿ ಹೋಗ್ತಾಯಿತ್ತು, ಈ ಥರ ಬಂತು. ಯಾಕೆ ಬಂತು? ಸ್ಪೀಡಾಗಿ ಹೋಯ್ತು, ಈ ಥರ ಬಂತು. ಓಕೆ, ಅರ್ಥ ಆಗ್ತಿದೆಯಾ? ನಿಮ್ಗೆ ಇವಾಗ ಒಂದು ಡೌಟ್ ಬರ್ಬೋದು, ಸರ್ ಇವಾಗ ನೋಡಿ ಸ್ಪೀಡಾಗಿ ಹೋಗ್ತಾಯಿತ್ತು, ಇಲ್ಲಿಂದ ಸ್ಲೋ ಆಗಿ ಹೋಯ್ತು. ಸ್ಟ್ರೇಟ್ ಲೈನಲ್ಲೇ ಹೋಗ್ಬೋದು ತಾನೆ ಸರ್, ಯಾಕದು ಡೈರೆಕ್ಷನ್ ಚೇಂಜ್ ಯಾಕೆ ಮಾಡ್ತಾಯಿದೆ? ಸ್ಪೀಡಾಗಿ ಹೋಯ್ತು, ಸ್ಲೋ ಆಗಿ ಹೋಗಲಿ ಮುಂದೆ, ನಾವು ಯಾಕೆ ಬೇಡ ಅಂತ ಇದ್ದೀವಿ, ಡೈರೆಕ್ಷನ್ ಯಾಕೆ ಚೇಂಜ್ ಮಾಡ್ತಾಯಿದೆ ಅಂತ ಕೇಳ್ಬೋದು ನೀವು. ಅದಕ್ಕೆ ನಾನು ನಿಮ್ಗೆ ಆ ಕಾರ್ದು ಎಕ್ಸಾಂಪಲ್ ಕೊಟ್ಟಿದ್ದು. ನೀವು ಹೇಗೆ ಲೈಟ್ನ ಒಂದು ಸ್ಟ್ರೇಟ್ ಲೈನ್ ಅಂತ ಅಂದ್ಕೊತೀರೋ ಆ ಥರ ಏನಲ್ಲ. ಲೈಟ್ನ ನಾವು ಝೂಮ್ ಇನ್ ಮಾಡಿದಾಗ ಸುಮಾರು ಪಾರ್ಟಿಕಲ್ಸ್ ಈ ಥರ ಇದೆ, ಸುಮಾರು ಪಾರ್ಟಿಕಲ್ಸು. ಆ ಪಾರ್ಟಿಕಲ್ಸು ಲೈಟು ಈ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ಈ ಥರ ಅರೇಂಜ್ ಆಗಿರುತ್ತೆ ಆ ಒಂದು ಪಾರ್ಟಿಕಲ್ಸು. ಈ ಒಂದು ಫಸ್ಟ್ ಪಾರ್ಟಿಕಲ್ಲು ಆಲ್ರೆಡಿ ಕೊಚ್ಚೆ ರೋಡ್ ಒಳಗಡೆ ಹೋಗಾಯಿತು. ಈ ಒಂದು ಪಾರ್ಟಿಕಲ್ಸು ಕ್ಲೀನ್ ರೋಡಲ್ಲೇ ಇದೆ, ಇದು ಕೊಚ್ಚೆ ರೋಡ್ ಒಳಗಡೆ ಹೋಗ್ಬಿಡ್ತು. ಸೊ ಇದು ಸ್ಲೋ ಡೌನ್ ಆಯಿತು. ಆವಾಗ ಇದು ಈ ಥರ ಟರ್ನ್ ಆಯಿತು. ಅರ್ಥ ಆಯ್ತಾ? ಸೊ ಇದೇ ಒಂದು ಕಾನ್ಸೆಪ್ಟಿಂದ ಲೈಟ್ ಅದರದ್ದು ಒಂದು ಡೈರೆಕ್ಷನ್ ಚೇಂಜ್ ಮಾಡೋದು ಆ ಕಾರಣದಿಂದ. ಇವಾಗ ಕಾರ್ ಈ ಥರ ಹೋಗ್ತಾ ಇದ್ದಾಗೆ ಅದು ಡೈರೆಕ್ಷನ್ ಚೇಂಜ್ ಆಯಿತು. ಒಂದು ವೇಳೆ ಸ್ಟ್ರೇಟಾಗಿ ಹೋಗ್ತಾ ಇದ್ದರೆ ಸ್ಲೋ ಡೌನ್ ಸ್ಟ್ರೇಟ್ ಆಗೇ ಆಗುತ್ತಾ? ಸ್ಟ್ರೇಟಾಗಿ ಸ್ಲೋ ಡೌನ್ ಅಂತ? ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ಇವಾಗ ಕಾರು ಅದಕ್ಕೆ ನಾನು ಕಾರ್ ಈ ಥರ ಕಳಿಸ್ತಾ ಇದ್ದಿದ್ದು. ಒಂದು ವೇಳೆ ಕಾರು ಈ ಥರ ಏನಾದರೂ ಬಂದಿದ್ದರೆ, ಈ ಥರ ಸ್ಟ್ರೇಟಾಗಿ ಕೆಳಗಡೆ ಬಂದಿದ್ದರೆ ಓಕೆ, ಎರಡು ಸೇಮ್ ಟೈಮಲ್ಲೇ ಕೊಚ್ಚೆ ರೋಡ್ ಒಳಗಡೆ ಎಂಟ್ರಿ ಕೊಡ್ತು, ಸ್ಲೋ ಆಗ್ತಾ ಹೋಗುತ್ತೆ.
ಸಿಮಿಲರ್ಲಿ ಲೈಟು ಕೂಡ ಸ್ಟ್ರೇಟಾಗಿ ಬಂದರೆ ಸ್ಟ್ರೇಟ್ ಆಗಲೇ ಸ್ಲೋ ಆಗುತ್ತೆ, ಅದು ಡೈರೆಕ್ಷನ್ ಚೇಂಜ್ ಆಗಲ್ಲ. ಓಕೆ, ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ರಿಫ್ರ್ಯಾಕ್ಷನ್ ಆಫ್ ಲೈಟ್. ಈ ಒಂದು ಫಿನಾಮಿನನ್ ನಾವು ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಇದೆಲ್ಲ ತುಂಬ ಯೂಸ್ಲೆಸ್ಸು. ನೀವು ಇದನ್ನು ನೋಡಿರ್ತೀರ ಸುಮಾರು ಸತಿ. ಒಂದು ಗ್ಲಾಸಲ್ಲಿ ನೀವು ಪೆನ್ಸಿಲ್ ಹಾಕಿದಾಗ ಆ ಪೆನ್ಸಿಲ್ ಈ ಥರ ಏನೋ ಡಿಸ್ಟಾರ್ಟ್ ಆಗ್ದಂಗೆ ಏನೋ ಕಾಣುತ್ತೆ, ಸ್ಪೂನ್ ಹಾಕಿದಾಗ. ಓಕೆ, ಅದೇ ಥರದ್ದು ಏನಾದರೂ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನಥಿಂಗ್ ಎಲ್ಸ್. ಸೊ ನಾವು ಸೀದಾ ಕಾನ್ಸೆಪ್ಟ್ ಒಳಗಡೆ ಎಂಟ್ರಿ ಕೊಡೋಣ, ಯಾಕಂದ್ರೆ ನಿಮ್ಮ ಟೈಮ್ ತುಂಬ ಕಮ್ಮಿ ಇದೆ. ರಿಫ್ರಾಕ್ಷನ್ ಥ್ರೂ ಅ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಗ್ಲಾಸ್ ಸ್ಲ್ಯಾಬಲ್ಲಿ ರಿಫ್ರಾಕ್ಷನ್ ಹೇಗಾಗುತ್ತೆ? ಆ್ಯಸ್ ಯು ಕ್ಯಾನ್ ಸಿ, ಒಂದು ಕಾನ್ಸೆಪ್ಟ್ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ. 2 ಥಿಂಗ್ಸ್ ಇರುತ್ತೆ ವರ್ಲ್ಡಲ್ಲಿ, ಒಂದು ರೇರರ್, ಒಂದು ಡೆನ್ಸರ್. ಇವೆರಡು ರಿಲೇಟಿವ್. ಓಕೆನಾ? ರಿಲೇಟಿವ್. ಒಂದು ಫಾರ್ ಎಕ್ಸಾಂಪಲ್, ನೀನು ನಿಂದು ಹೈಟ್ ಜಾಸ್ತಿ ಇದೆ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ. ಒಂದು ಕುಳ್ಳ ಇರೋ ಒಂದು ಹುಡುಗನ ಕಂಪೇರ್ ಮಾಡಿಕೊಂಡು ಓಕೆ ನಿನ್ನ ಹೈಟ್ ಜಾಸ್ತಿ ಇದೆ ಅಂತ ಹೇಳ್ಬೋದು ನಾವು. ಕರೆಕ್ಟ್. ಇವಾಗ ಒಂದು ವೇಳೆ ಇನ್ನೂ ನಿನ್ಕಿಂತನೂ ಹೈಟ್ ಇರೋ ಒಂದು ಹುಡುಗ ಬಂದರೆ ನೀನು ಹೈಟ್ ಇದೆಯಾ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಓಕೆ, ಸೊ ಈ ರೇರರ್ ಮತ್ತು ಡೆನ್ಸರು ಕಂಪ್ಯಾರಿಟಿವ್, ರಿಲೇಟಿವ್. ಇದು ಜಾಸ್ತಿ ಡೆನ್ಸರ್ ಇದ್ದರೆ ಇದು ಆಬ್ವಿಯಸ್ಲಿ ರೇರರ್ ಆಗುತ್ತೆ. ಆ ಥರ ಇದು ರಿಲೇಟಿವ್. ಏನಪ್ಪ ಇದು ರೇರರ್ ಡೆನ್ಸರ್ ಅಂದರೆ? ರೇರರ್ ಅಂದರೆ ಲೈಟು ಇಂಥ ಒಂದು ಮೀಡಿಯಮ್ಸಲ್ಲಿ ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ ಅಷ್ಟೇ. ಆಪ್ಟಿಕಲಿ ರೇರರ್. ಸ್ಪೆಸಿಫಿಕಲಿ ಹೇಳಬೇಕಂದ್ರೆ ಆಪ್ಟಿಕಲಿ ಅನ್ನೋ ಒಂದು ಶಬ್ದ ಹಾಕೋದ್ರೆ ಒಳ್ಳೆಯದು. ಆಪ್ಟಿಕಲಿ ರೇರರ್, ಆಪ್ಟಿಕಲಿ ಡೆನ್ಸರ್. ಒಂದು ಮೀಡಿಯಮಲ್ಲಿ ಲೈಟು ಸ್ಪೀಡಾಗಿ ಹೋದರೆ ಕಂಪ್ಯಾರೇಟಿವ್ ಅನದರ್ ಮೀಡಿಯಮ್ ದೆನ್ ಇಟ್ ಈಸ್ ನೋನ್ ಆಸ್ ರೇರರ್ ಮೀಡಿಯಮ್. ಡೆನ್ಸರ್ ಮೀಡಿಯಮ್ ಅಂದರೆ ಸ್ಲೋ ಆಗಿ ಹೋಗೋ ಒಂದು ಮೀಡಿಯಮ್ಸ್, ಅದನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಸೊ ಗ್ಲಾಸ್ ಈಸ್ ಎ ಡೆನ್ಸರ್ ಮೀಡಿಯಮ್, ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್. ಇದು ರೇರರು. ಸಿಮಿಲರ್ಲಿ ಈ ಸೈಡು ಕೂಡ ರೇರರ್ ಆಗೇ ಇದೆ. ಓಕೆ, ಇವಾಗ ಏನಂದರೆ ಕತೆ, ಲೈಟು ಇವಾಗ ನೋಡಿ, ಲೈಟ್ ಈ ಥರ ಬರ್ತಾ ಇದೆ. ಸೊ ನಾವು ರಿಫ್ಲೆಕ್ಷನಲ್ಲಿ ಹೇಗೆ ನಾವು ನಾರ್ಮಲ್ ಎಳಿತಾ ಇದ್ವು ಅದೇ ಥರ ಇಲ್ಲೂ ಕೂಡ ನಾರ್ಮಲ್ ಎಳಿತೀವಿ. ಓಕೆ, ರೆಫ್ರೆನ್ಸ್ ಲೈನ್ ಥರ ಅದು. ಯಾವಾಗ ಲೈಟು ರೇರರಿಂದ ಡೆನ್ಸರ್ ಒಳಗಡೆ ಎಂಟ್ರಿ ಕೊಡುತ್ತೋ, ಅಂದರೆ ಕ್ಲೀನ್ ರೋಡಿಂದ ಕೊಚ್ಚೆ ರೋಡ್ ಒಳಗಡೆ ಎಂಟ್ರಿ ಕೊಡುತ್ತೋ, ಆವಾಗ ಅದು ಸ್ಲೋ ಡೌನ್ ಆಗಿಬಿಟ್ಟು ಈ ಒಂದು ನಾರ್ಮಲ್ ಇದೆ ತಾನೆ, ಅದ್ರ ಸೈಡ್ ಬೆಂಡ್ ಆಗತ್ತೆ. ಹೋಗಬೇಕಾಗಿದ್ದು ಇಲ್ಲಿ, ಆದರೆ ಬಂದಿದ್ದು ನಾರ್ಮಲ್ ಸೈಡು. ಈ ಸೈಡ್ ಬೆಂಡ್ ಆಯಿತು, ಈ ಸೈಡು ಬೆಂಡ್ ಆಯಿತು, ನಾರ್ಮಲ್ ಕಡೆ ಬೆಂಡ್ ಆಯಿತು. ಸೊ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ದೆನ್ ಲೈಟ್ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಓಕೆ, ಬೈ ದ ವೇ ಇಲ್ಲಿ ಅದನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ಇನ್ಸಿಡೆಂಟ್ ಆ್ಯಂಗಲ್, ರಿಫ್ರ್ಯಾಕ್ಟೆಡ್ ಆ್ಯಂಗಲ್, ಇದನ್ನೆಲ್ಲ ಕೊಟ್ಟಿದ್ದಾರೆ. ಆ್ಯಂಗಲ್ ಮೇಡ್ ವಿತ್ ದ ನಾರ್ಮಲ್. ಓಕೆ, ಇವಾಗ ಲೈಟ್ ಆ್ಯಕ್ಚುಲಿ ಈ ಥರ ಬರಬೇಕಾಗಿತ್ತು, ಆದರೆ ಅದು ನಾರ್ಮಲ್ ಕಡೆ ಬೆಂಡ್ ಆಗಿರೋದ್ರಿಂದ ಸ್ಲೋ ಆಗಿ ಈ ಸೈಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಒಂದು ಪಾಯಿಂಟಲ್ಲಿ ಇವಾಗ ಇನ್ನೂ ಇಂಟ್ರೆಸ್ಟಿಂಗ್ ಕೇಸ್ ಆಗುತ್ತೆ. ಇಲ್ಲಿ ಇವಾಗ ರೇರರಿಂದ ಡೆನ್ಸರಿಗೆ ಹೋಗ್ತಾಯಿದೆ, ಉಲ್ಟಾ ಕೇಸ್ ಆಗ್ತಾಯಿದೆ. ಇವಾಗದು ಇದು ನಾರ್ಮಲ್ ಆಗಿದ್ದರೆ ನಾರ್ಮಲ್ ಕಡೆ ಬೆಂಡ್ ಆಗಲ್ಲ, ಅದು ನಾರ್ಮಲಿಂದ ಅವೇ ಬೆಂಡ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಲೈಟು ಹೀಗೆ ಬರಬೇಕಾಗಿತ್ತು, ಆದರೆ ಅದು ನಾರ್ಮಲಿಂದ ಈ ಒಂದು ನಾರ್ಮಲಿಂದ ಅವೇ ಬೆಂಡ್ ಆಯಿತು, ಇನ್ನೂ ಆ ಸೈಡ್ ಹೋಯಿತು, ಅವೇ ಬೆಂಡ್ ಆಯಿತು. ಸೊ ಲೈಟು ಅಪ್ಯಾರೆಂಟ್ಲಿ ಯಾವ ಕಡೆ ಬಂತು? ಈ ಕಡೆ ಬಂತು ತಾನೇ. ಸೊ ಬೇಸಿಕಲಿ ಏನಾಯಿತು? ಹಿಂಗೆ ಬಂತು, ಹಿಂಗಾಯಿತು, ಮತ್ತು ಹಿಂಗೆ ಹೋಯಿತು. ಇಲ್ಲಿ ಈ ಒಂದು ಡಯಾಗ್ರಾಮಿಂದ ನಿಮ್ಗೆ ಏನು ಅರ್ಥ ಆಗ್ಬೋದು ಅಂದರೆ, ಈ ಒಂದು ಲೈನು ಮತ್ತು ಈ ಒಂದು ಲೈನು ಪ್ಯಾರಲಲ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ ಈ ಕಾನ್ಸೆಪ್ಟು. ಪ್ಯಾರಲಲ್ ಆಗಿದೆ 2 ಲೈನು. ನಿಮ್ಗೆ ಹಬ್ಬ ಅನಿಸ್ಬಿಡ್ಬೋದು ಇವಾಗ ನೋಡಿ. ಈ ಒಂದು ಲೈನು ಮತ್ತು ಈ ಒಂದು ಲೈನು ಪ್ಯಾರಲಲ್ ಇದೆ. ಈ ಲೈನ್ನ ನಾವು ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದರೆ ನೋಡ್ಬೋದು, ಅಲ್ಟಿಮೇಟ್ಲಿ ಹೊರಗಡೆ ಬರ್ತಾ ಇರೋ ಒಂದು ಲೈನು ಇದಕ್ಕೆ ಪ್ಯಾರಲಲ್ ಆಗಿದೆ. ಈ ಒಂದು ಫಿನಾಮಿನನ್ನು ನಾವು ಲ್ಯಾಟ್ರಲ್ ಶಿಫ್ಟಿಂಗ್ ಏನಾದರೂ ಅನ್ನಿ ಲ್ಯಾಟ್ರಲ್ ಶಿಫ್ಟಿಂಗ್ ಅಂತ ಕರಿತೀವಿ. ಏನೂ ಆಗಿಲ್ಲ, ಲೈಟ್ ಈ ಥರ ಬಂತು, ಗ್ಲಾಸ್ ಸ್ಲ್ಯಾಬ್ ಒಳಗಡೆ ಹೋಗಿ ಹೊರಗಡೆ ಬೀಳುವಾಗ ಈ ಸೈಡ್ ಹೋಯಿತು, ಪ್ಯಾರಲಲ್ ಆಗೇ ಇಲ್ಲಿಂದ ಇಲ್ಲಿ ತನಕ ಶಿಫ್ಟ್ ಆಯಿತು, ಲ್ಯಾಟ್ರಲ್ ಶಿಫ್ಟಿಂಗ್ ಆಯಿತು ಅಂತ ಕರಿತೀವಿ ನಾವು. ಓಕೆ, ದಿಸ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟಿಂಗ್. ಬೇಸಿಕಲಿ ನಾನು ನಿಮ್ಗೆ ಇಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ಇಲ್ಲಿರೋದೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಓಕೆ, ನಥಿಂಗ್ ಟು ವರಿ ಅಬೌಟ್ ದಿಸ್. ಓಕೆ, ಎಲ್ಲವೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು.
ಸೊ ನಿಮಗೆ ಏನು ನೋಡಿದ್ವಿ ನಾವಿವಾಗ, ಇಲ್ಲಿಂದ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಥರ ಲಾಸ್ ಆಫ್ ರಿಫ್ರ್ಯಾಕ್ಷನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಲಾಸ್ ಆಫ್ ರಿಫ್ರ್ಯಾಕ್ಷನ್ ಯಾವ್ಯಾವುದಂದರೆ ದ ಇನ್ಸಿಡೆಂಟ್ ರೇ, ದ ರಿಫ್ರ್ಯಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ to the interface of the two transparent media at the point of incidence all lie in the same plane. Similar to reflection loss ಥರನೇ ಇಲ್ಲೂ ಕೂಡ ಎಲ್ಲವೂ ಸೇಮ್ ಪ್ಲೇನಲ್ಲಿದೆ. ಇದು ಚೆನ್ನಾಗಿದೆ. ಇದನ್ನು ನಾವು ಸ್ನೆಲ್ಸ್ ಲಾ ಅಂತ ಅನ್ನೋದು ಕರಿತೀವಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಸ್ನೆಲ್ಸ್ ಲಾ ಅಂತ ಅದು ಕರಿತೀವಿ. The ratio of the sine of the angle of incidence to the sine of the angle of refraction is constant for a light of a given color and a given pair of media. This is known as Snell's law. ಏನಪ್ಪ ಇದು? ಏನಂದ್ರೆ ರೇಷಿಯೋ ಆಫ್ ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಇಸ್ ಕಾನ್ಸ್ಟೆಂಟ್ ಫಾರ್ ಅ ಲೈಟ್ ಆಫ್ ಗಿವನ್ ಕಲರ್. ಅಂದರೆ ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂತ ಅದು ಕರಿಬೋದು. ಫಾರ್ ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂತ ಅದು ಕರೀರಿ. ಮೋನೋ ಅಂದರೆ ಒಂದು, ಕ್ರೋಮಾ ಅಂದರೆ ಕಲರ್, ಒಂದೇ ಕಲರ್ ಇರುವಂಥ ಒಂದು ಲೈಟ್. ಅಂಥ ಲೈಟಲ್ಲಿ ಈ ಥರ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ. ಇದನ್ನ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆಮೇಲೆ ಇಲ್ಲಿ ಹೋಗಾದ್ಮೇಲೆ ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು, ಇಲ್ಲಿ ಹೋಗಾದ್ಮೇಲೆಲ್ಲ ಇಲ್ಲೇ ಇದೆ ಈ ಒಂದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು. ಇದ್ರದ್ದು ಒಂದು ಸೈನ್ದು ರೇಷಿಯೋ, ಸೈನ್ ತೀಟಾ ಅಂತ ಕರಿತೀವಿ, ಸೈನ್ ತೀಟಾ ಕಾಸ್ ತೀಟಾ. ಅದೇ ಥರ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ವಿಲ್ ಬಿ ಕಾನ್ಸ್ಟೆಂಟ್. ಅದು ಕಾನ್ಸ್ಟೆಂಟ್ ಇರುತ್ತೆ ಎವ್ರಿ ಟೈಮು. ಎಲ್ಲಾದರೂ ಹೋಗು ನೀನು, ಇಲ್ಲಿಂದ ಇಲ್ಲಿ ಹೊರಗಡೆ ಬೀಳುವಾಗ್ಲೂ ಕೂಡ ಈ ಒಂದು ಕಾನ್ಸ್ಟೆಂಟೇ, ಸೇಮ್ ಕಾನ್ಸ್ಟೆಂಟೇ ಇಲ್ಲೂ ಇರುತ್ತೆ. ಈ ಲಾನ ನಾವು ಸ್ನೆಲ್ಸ್ ಲಾ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಕಾನ್ಸ್ಟೆಂಟನ್ನು ನಾವು ನಾರ್ಮಲಿ ಏನಂತ ಕರಿತೀವಿ ಅಂದರೆ, ಇಲ್ಲಿ ಮುಂದೆ ಕೊಟ್ಟಿರ್ತಾರೆ ನೋಡಿ, ಈ ಕಾನ್ಸ್ಟೆಂಟನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಅವ್ರು ಯಾಕೆ ಈ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಆ ಕಡೆ ಈ ಕಡೆ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಇಲ್ಲೇ ಬರಿಬೋದಾಯಿತು, ದಿಸ್ ಈಕ್ವಲ್ ಟು ಮ್ಯೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ. ಇಲ್ಲ, ಆ ಥರ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಕಾನ್ಸ್ಟೆಂಟ್ ಅಪೇರಿಂಗ್ ಆನ್ ದ ರೈಟ್ ಸೈಡ್ ಆ್ಯಂಡ್ ಆಫ್ ದ ಈಕ್ವೇಷನ್, ದಿಸ್ ಈಕ್ವೇಷನಲ್ಲಿ ರೈಟ್ ಸೈಡ್ ಇರುವಂಥ ಕಾನ್ಸ್ಟೆಂಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ. ಇವಾಗ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ನೋಡೋಣ. ಓಕೆನಾ, ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ನಿಮಗೆ ಇಲ್ಲಿಂದ ಗೊತ್ತಾಗ್ಬೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಒಂದು ಮೆಟೀರಿಯಲಿಗೆ ಒಂದು ಕಾನ್ಸ್ಟೆಂಟ್ ಆಗಲೇ ಇರುತ್ತೆ ಅಂತ. ಓಕೆ, ಸೊ ನೋಡ್ತಾ ಹೋಗೋಣ ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನಂತ. ಸೊ ಈ ಒಂದು ಕಾನ್ಸ್ಟೆಂಟನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾನ್ ಬಿ ಲಿಂಕ್ಡ್ ಟು ಅನ್ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿ, ದ ರಿಲೇಟಿವ್ ಸ್ಪೀಡ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್ ಇನ್ ಡಿಫ್ರೆಂಟ್ ಮೀಡಿಯಾ. ಇಟ್ ಟರ್ನ್ಸ್ ಔಟ್ ದಟ್ ಲೈಟ್ ಪ್ರೊಪಗೇಟ್ಸ್ ವಿತ್ ಡಿಫ್ರೆಂಟ್ ಸ್ಪೀಡ್ಸ್ ಇನ್ ಡಿಫ್ರೆಂಟ್ ಮೀಡಿಯಾ. ನೋಡಿ, ಲೈಟ್ ಬೇರೆ ಬೇರೆ ಮೀಡಿಯಮಲ್ಲಿ ಬೇರೆ ಬೇರೆ ಸ್ಪೀಡ್ಸಲ್ಲಿ ಟ್ರಾವೆಲ್ ಆಗುತ್ತೆ. ಕರೆಕ್ಟು. ಇವಾಗ ವ್ಯಾಕ್ಯೂಮಲ್ಲಿ ಎಲ್ಲಿ ಯಾವುದೇ ಮೀಡಿಯಮೇ ಇಲ್ವೋ ಅಲ್ಲಿ ಲೈಟು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗುತ್ತೆ. ಓಕೆ, ವಿಚ್ ಇಸ್ 3 lakh meter per second, 3 × 10⁸ meter per second. Okay. In air, the speed of light is only marginally less. ನಮ್ಮ ಗಾಳಿಯಲ್ಲೂ ಕೂಡ, ನಾರ್ಮಲ್ ಗಾಳಿಯಲ್ಲೂ ಕೂಡ ಇದರಷ್ಟೇ ಆಲ್ಮೋಸ್ಟ್ ಇರುತ್ತೆ. ಓಕೆ, ನೆಕ್ಸ್ಟು ಕನ್ಸಿಡರ್ ದ ಲೈಟ್ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ಮೀಡಿಯಮ್ 1 to medium 2 ಆ್ಯಸ್ ಶೋನ್ ಇನ್ ದ ಫಿಗರ್. ಓಕೆ, ಲೆಟ್ V1 be the speed of light in medium 1 and V2 be the speed of light at medium 2. The refractive index of the medium 2 with respect to the medium 1. ಇಲ್ಲಿ ನೀವು ನೋಡ್ಬೋದು ರಿಫ್ರಾಕ್ಟಿವ್ ಇಂಡೆಕ್ಸು ರಿಲೇಟಿವ್ ಆಗಿದೆ ಅಂತ. ನೋಡಿ, ಒಂದು ವೇಳೆ ಇದು ಇಲ್ಲಿರೋ ಒಂದು ಮೀಡಿಯಮ್ಮು, ಈ ಒಂದು ಮೀಡಿಯಮ್ಮು ಅದರದ್ದೊಂದು ಡೆನ್ಸಿಟಿ, ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆದರೆ ಆಬ್ವಿಯಸ್ಲಿ ಈ ಆ್ಯಂಗಲ್ ಆರು ಕೂಡ ಚೇಂಜ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಮ್ಯೂನು ಕೂಡ ಚೇಂಜ್ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಮ್ಯೂನು ಕೂಡ ಚೇಂಜ್ ಆಗುತ್ತೆ. ಎನ್ ಅಂತದ್ದು ಬರೀರಿ. ಓಕೆ, ಡಸಂಟ್ ಮ್ಯಾಟರ್. ಸೊ ಅದು ಕೂಡ ಚೇಂಜ್ ಆಗುತ್ತೆ. ಸೊ ಇಟ್ ಈಸ್ ರಿಲೇಟಿವ್. ಓಕೆ, ಕಂಪ್ಯಾರಿಟಿವ್ ಆಗೇ ನಾವು ಹೇಳ್ತೀವಿ. ನಾರ್ಮಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದು ವ್ಯಾಲ್ಯೂ ಕೊಡುವಾಗ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಆರ್ ವಿತ್ ರೆಸ್ಪೆಕ್ಟ್ ಟು ಏರ್, ಅದರ ರೆಸ್ಪೆಕ್ಟ್ ಆಗಲೇ ಕೊಡ್ತೀವಿ ನಾವು. ಓಕೆ, ಇವಾಗ ನಾರ್ಮಲ್ಲಾಗಿ ನಾವು ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ದು ವಿತ್ ರೆಸ್ಪೆಕ್ಟ್ ಟು ಒನ್ ಮೀಡಿಯಮ್ ಟು ಅನದರ್ ಕಂಡುಹಿಡಿಯುವಾಗ ನಾವು ಏನು ಮಾಡ್ತೀವಿ ಅಂದರೆ, ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಮ್ 1 ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಮೀಡಿಯಮ್ 1 ಡಿವೈಡೆಡ್ ಬೈ ಮೀಡಿಯಮ್ 2, ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 ಡಿವೈಡ್ ಬೈ ಮೀಡಿಯಮ್ 2. ಉಲ್ಟಾ ಆಗತ್ತಷ್ಟೆ. ನೋಡಿ, N21 ಈಸ್ ಈಕ್ವಲ್ಸ್ ಟು V1 ಬೈ V2, N12 ಈಸ್ ಈಕ್ವಲ್ಸ್ ಟು V2 ಬೈ V1, ಜಸ್ಟ್ ಉಲ್ಟಾ ಆಗುತ್ತೆ. ಓಕೆ, ಸೊ ಇದ್ರದ್ದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಓಕೆ,
if medium 1 is vacuum or air, then refractive index of medium 2 is considered with respect to vacuum, obviously. ನೋಡಿ ಇಫ್ ಮೀಡಿಯಮ್ 1 ಈ ಒಂದು ಮೀಡಿಯಮ್ 1 ವ್ಯಾಕ್ಯೂಮ್ ಅಥವಾ ಏರ್ ಆಗಿದ್ದರೆ ನಾವು ಇದನ್ನು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ನಾನು ಹೇಳಿದ್ದು, ನಾರ್ಮಲಿ ಯಾವುದೇ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಮೆಷರ್ ಮಾಡುವಾಗ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಅಥವಾ ವಿತ್ ರೆಸ್ಪೆಕ್ಟ್ ಟು ಏರ್ ಥ್ರೂನೇ ನಾವು ಅದನ್ನು ಒಂದು ಕಾನ್ಸ್ಟೆಂಟಾಗಿ ಇಟ್ಬಿಡ್ತೀವಿ. ಸೊ ಅದನ್ನು ನಾವು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಆರ್ ಏರ್ ಮಾಡಿದಾಗ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನು ನಾವು N21 ಅಥವಾ N12 ಅಂತ ಬರೆಯಲ್ಲ, ಜಸ್ಟ್ N2 ಅಂತ ಬರಿತೀವಿ. ಓಕೆ. If c is the speed of light in air and v is the speed of light in the medium, then the refractive index is of the medium Nm is given by Nm is equals to speed of light in air divided by speed of light in medium. ಸೇಮ್ ಫಾರ್ಮುಲಾನೇ, ಏನಿಲ್ಲ, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಮೀಡಿಯಮ್ ಅಂತ ಬರೆಯೋ ಬದಲು ಏರ್ ಅಂತ ಬರೆದಿದ್ದಾರೆ. ಸಿ ಆಯ್ತದು, ವಿಚ್ ಇಸ್ 3 × 10⁸ m/s. ಓಕೆ. ಮತ್ತು ಆ ಒಂದು ಮೀಡಿಯಮಲ್ಲಿರೋ ಒಂದು ಸ್ಪೀಡ್ ಆಫ್ ಲೈಟು ಅದರದ್ದು ಒಂದು ರೇಷಿಯೋನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಇಂಡೆಕ್ಸ್, ದಟ್ಸ್ ಇಟ್. ಓಕೆನಾ. ಇಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಇದು ಅಷ್ಟೊಂದೇನು ಯೂಸ್ಫುಲ್ ಅಲ್ಲ. ಓಕೆ, ಅವರೇ ಕೊಡ್ತಾರೆ ಕ್ವಶನ್ಸಲ್ಲಿ ನಾರ್ಮಲಿ. ಇವಾಗ ಮೇಜರ್ ಟಾಪಿಕ್ ಬಂತು. ಓಕೆ, ಇಷ್ಟೊತ್ತಂಗ ಸ್ವಲ್ಪ ಫಾರ್ಮುಲಾಸ್ ಥರನೇ ಇತ್ತು. ಇಲ್ಲಿಂದ ಮತ್ತೆ ನಿಮ್ಮದು ಮಿರರ್ಸಲ್ಲಿ ಕಲ್ತಿದ್ರಿ ತಾನೆ, ಅದೇ ಥರ ತುಂಬ ಪ್ರಾಕ್ಟಿಕಲ್ ವೇಯಲ್ಲೇ ನೀವು ಥಿಂಕ್ ಮಾಡಬೇಕು. ಓಕೆನಾ. ಥಿಯರಿ ಕಮ್ಮಿ ಇಲ್ಲಿಂದ. ಇದರಲ್ಲೂ ಕೂಡ ರಿಫ್ರಾಕ್ಷನ್ ಇನ್ ಸ್ಪೆರಿಕಲ್ ಲೆನ್ಸಸ್ ಏನಿದೆ ಆ ಟಾಪಿಕಲ್ಲೂ ಕೂಡ ಕೆಲವೊಂದು ರೂಲ್ಸ್ ನಮಗೆ ಸಿಗತ್ತೆ. ರೂಲ್ಸ್ ಆಬ್ವಿಯಸ್ಲಿ ಇಲ್ಲೂ ಕೂಡ ಒಂದು ಫೋಕಸ್ ಅಂತ ಇರತ್ತೆ. ಫೋಕಸ್ ನೋಡಿ, ಒಂದು ಇದು ಕಾನ್ವೆಕ್ಸ್ ಲೆನ್ಸು, ಇದು ಕಾನ್ಕೇವ್ ಲೆನ್ಸ್. ಓಕೆನಾ. ಆಬ್ವಿಯಸ್ಲಿ ಇಲ್ಲಿ ಕೇವ್ ಥರ ಇದೆ ನೋಡಿ, ಕೇವ್ ಥರ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇದು ಕಾನ್ಕೇವ್ ಲೆನ್ಸು, ಇದು ಕಾನ್ವೆಕ್ಸ್ ಲೆನ್ಸು, ಬಲ್ಜ್ಡ್ ಆಗಿದೆ ಔಟ್ವರ್ಡ್, ಕಾನ್ವೆಕ್ಸ್ ಲೆನ್ಸ್. ಇವಾಗ ಕಾನ್ವೆಕ್ಸ್ ಲೆನ್ಸ್ದು ಒಂದು ಫೋಕಸ್ ಪಾಯಿಂಟು ನಾವು ನೋಡಬೇಕಂದ್ರೆ ಕಂಪೇರ್ ಮಾಡ್ತಾ ಹೋಗಿ ಮಿರರ್ಸ್ ಜೊತೆನೇ. ನೀವು ಪ್ಯಾರಲಲ್ ಬೀಮ್ ಆಫ್ ರೇಸ್ನ ನಾವು ಈ ಥರ ಕಳಿಸಿದಾಗ ಅದು ಒಂದು ಕಡೆ ಮೀಟ್ ಆಗುತ್ತೆ. ಆ ಮೀಟ್ ಆಗೋ ಪಾಯಿಂಟು ಫೋಕಸ್, ವಿಚ್ ಇಸ್ ಡಿನೋಟೆಡ್ ಬೈ F2. ಓಕೆ. ಇವಾಗ ಇದ್ರದ್ದೇ ರೆಪ್ಲಿಕಾ ಇನ್ ದ ಆಪೋಸಿಟ್ ಡೈರೆಕ್ಷನ್, ಇದನ್ನು ನಾವು F1 ಅಂತ ಕರೆಯೋಣ. ಮತ್ತು ಇದ್ರದ್ದು ಡಬ್ಬಲ್ಲು 2F2. ನಾವು ಸೆಂಟರ್ ಆಫ್ ಕರ್ವೇಚರ್ ಅದೆಲ್ಲ ಕರೆಯಲ್ಲ, ಇಲ್ಲಿ ಜಸ್ಟ್ 2F2 ಅಂತ ಕರಿತೀವಿ. ಇಲ್ಲಿ F2 ಇದ್ದರೆ ಇಲ್ಲಿ 2F2, ಇಲ್ಲಿ F1 ಇದ್ದರೆ ಇಲ್ಲಿ 2F1, ಜಸ್ಟ್ ಡಬಲ್. ಓಕೆ, ಡಬಲ್. ಓಕೆ. ನೆಕ್ಸ್ಟು ಕೇವ್ ಲೆನ್ಸಲ್ಲಿ ಏನಾಗುತ್ತೆ ಅಂದರೆ ರೇಸು ಡೈವರ್ಜೆಂಟ್ ಆಗಿರುತ್ತೆ, ಈ ಥರ ಡೈವರ್ಜ್ ಆಗುತ್ತೆ. ಡೈವರ್ಜ್ ಆಗಿರೋ ಒಂದು ಕಾರಣದಿಂದ ನಾವು ಇದನ್ನು ಹಿಂದೆ ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ವರ್ಚುವಲ್ ಫೋಕಲ್ ಪಾಯಿಂಟನ್ನ ನಾವು ಕಂಡುಹಿಡಿತೀವಿ. ಇಲ್ಲಿ F1 ಬಂತು, ಇಲ್ಲಿ 2F1 ಬಂತು. ಓಕೆ. ಇಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಸುಮಾರು ಥಿಂಗ್ಸು ಇಲ್ಲಿ ಕಾನ್ವೆಕ್ಸ್ ಲೆನ್ಸಲ್ಲಿ ಏನಿದೆ ಅದೇ ಥರ ಅಲ್ಲಿ ಕಾನ್ಕೇವ್ ಮಿರರಲ್ಲಿದೆ. ಸುಮಾರು ಥಿಂಗ್ಸು ಸಿಮಿಲರ್ ಇದೆ. ಕಾನ್ವೆಕ್ಸ್ ಲೆನ್ಸಲ್ಲಿ ಹೇಗಿದೆ ಅಲ್ಲಿ ಕಾನ್ಕೇವ್ ಮಿರರಲ್ಲಿದೆ. ಇಲ್ಲಿ ಕಾನ್ಕೇವ್ ಲೆನ್ಸಲ್ಲಿ ಏನಿದೆ ಅಲ್ಲಿ ಕಾನ್ವೆಕ್ಸ್ ಮಿರರಲ್ಲಿದೆ. ಯಾಕಂದರೆ ನೋಡಿ, ಇಲ್ಲಿ ಕಾನ್ಕೇವ್ ಲೆನ್ಸಲ್ಲಿ ಫೋಕಸ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ತೊಗೊಳ್ಬೇಕಾಯ್ತು, ಅಲ್ಲಿ ಕಾನ್ವೆಕ್ಸ್ ಮಿರರಲ್ಲಿ ಫೋಕಸ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ತೊಗೊಳ್ಬೇಕಾಯ್ತು. ನೋಡಿ ಸಿಮಿಲಾರಿಟೀಸ್ ನೋಡಿ, ಇಲ್ಲಿ ರಿಯಲ್ ಫೋಕಸ್ ಇದೆ ಕಾನ್ವೆಕ್ಸ್ ಲೆನ್ಸಲ್ಲಿ, ಅಲ್ಲಿ ಕಾನ್ಕೇವ್ ಮಿರರಲ್ಲೂ ಕೂಡ ರಿಯಲ್ ಫೋಕಸ್ ಇದೆ. ಇಲ್ಲಿ ವರ್ಚುವಲ್ ಫೋಕಸ್ ಇದೆ ಕಾನ್ಕೇವ್ ಲೆನ್ಸಲ್ಲಿ, ಅಲ್ಲಿ ಕಾನ್ವೆಕ್ಸ್ ಮಿರರಲ್ಲೂ ಕೂಡ ಒಂದು ವರ್ಚುವಲ್ ಫೋಕಸ್ ಇದೆ. ಸೊ ಸುಮಾರು ಸಿಮಿಲರ್ ಥಿಂಗ್ಸ್ ನಮ್ಗೆ ಇಲ್ಲಿ ಕಾಣುತ್ತೆ. ಓಕೆ. ಇವಾಗ ಒಂದು ಸೆಕೆಂಡ್, ಇಲ್ಲಿ ನಾನು ನಿಮಗೆ ಇವಾಗ ಇಮೇಜ್ ಫಾರ್ಮೇಷನ್ ಬಗ್ಗೆ ಹೇಳ್ಕೊಡ್ತೀನಿ. ಒಂದು ಸೆಕೆಂಡ್. ಹಾಂ, ಸಿಕ್ತು ನೋಡಿ. ಇವಾಗ ಇಮೇಜ್ ಫಾರ್ಮೇಷನ್ ಇನ್ ಲೆನ್ಸಸ್ ಯೂಸಿಂಗ್ ರೇ ಡಯಾಗ್ರಾಮ್ಸ್ ಬಗ್ಗೆ ನೋಡೋಣ. ಇಲ್ಲೂ ಕೂಡ ರೂಲ್ಸ್ ಸಿಗುತ್ತೆ ನಿಮಗೆ. ಆಬ್ವಿಯಸ್ಲಿ ತುಂಬ ಸಿಮಿಲರ್ ಇದೆ, ಮಿರರ್ಸ್ ಥರನೇ. ಪ್ಯಾರಲಲ್ ಆಗಿ ಬಂದಿರೋರೆ ಫೋಕಸ್ ಥ್ರೂ ಹೋಗುತ್ತೆ. ಓಕೆ. ಪ್ಯಾರಲಲ್ ಆಗಿ ಬಂದಿರೋರೆ ಫೋಕಸ್ಸಿಂದ ಬರ್ತಾ ಇದೆಯಪ್ಪ ಅಂತ ನಮ್ಗೆ ಅನಿಸುತ್ತೆ. ಓಕೆ. ಓಕೆ, ಸೇಮ್ ಎಕ್ಸಾಕ್ಟ್ಲಿ. ನೆಕ್ಸ್ಟ್ ರೂಲಲ್ಲಿ ಏನಿಲ್ಲ, ಫಸ್ಟ್ ರೂಲ್ದು ಆಪೋಸಿಟ್ಟು ಆ್ಯಸ್ ಎಕ್ಸ್ಪೆಕ್ಟೆಡ್. ಫೋಕಸ್ ಥ್ರೂ ಹೋದರೆ ಪ್ಯಾರಲಲ್ ಆಗಿ ಹೋಗುತ್ತೆ, ಫೋಕಸ್ ಕಡೆ ಹೋದರೆ ಪ್ಯಾರಲಲ್ ಆಗಿ ಹೋಗುತ್ತೆ. ಓಕೆ. ನೆಕ್ಸ್ಟು ಅಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇತ್ತು. ಓಕೆ.
ಸೆಂಟರ್ ಆಫ್ ಕರ್ವೇಚರ್ ಥ್ರೂ ಹೋದರೆ ಸೆಂಟರ್ ಆಫ್ ಕರ್ವೇಚರ್ ಥ್ರೂನೇ ವಾಪಸ್ ಬರುತ್ತಂತ. ಇಲ್ಲಿ ಆಪ್ಟಿಕಲ್ ಸೆಂಟರ್ ಥ್ರೂ ಹೋದರೆ ಸೆಂಟರ್ ಥ್ರೂ ಹೋದರೆ ಸ್ಟ್ರೇಟ್ ಆಗಲೇ ಅನ್ಡಿವಿಯೇಟೆಡಾಗಿ ಹೋಗುತ್ತೆ, ಸ್ಟ್ರೇಟಾಗಿ ಹೋಗ್ಬಿಡುತ್ತೆ. ಓಕೆ, ಸ್ಟ್ರೇಟಾಗಿ ಹೋಗ್ಬಿಡುತ್ತೆ. ನೋಡಿ ಅಲ್ಲಿ ಏನಿತ್ತು, ಒಂದು ಮಿರರ್ದೊಂದು ಮಧ್ಯಭಾಗ ಏನಿತ್ತು ಅದು ಪೋಲ್ ಆಗಿತ್ತು ತಾನೆ. ಇಲ್ಲಿ ಲೆನ್ಸ್ದೊಂದು ಮಧ್ಯಭಾಗನ ನಾವು ಆಪ್ಟಿಕಲ್ ಸೆಂಟರ್ ಅಂತ ಕರಿತೀವಿ, ಆಪ್ಟಿಕಲ್ ಸೆಂಟರ್. ಓಕೆ, ಆಪ್ಟಿಕಲ್ ಸೆಂಟರ್. ಇವಾಗ ಇದರ ಥ್ರೂ ಹೋಗಿರೋ ಒಂದು ಯಾವುದೇ ರೇ ಅದಕ್ಕೇನು ಡಿವಿಯೇಷನ್ ಆಗೋಲ್ಲ, ಸ್ಟ್ರೇಟಾಗಿ ಹೋಗ್ಬಿಡುತ್ತೆ. ಸೊ ಈ ಒಂದು ರೂಲ್ಸ್ನ ನಾವು ಮೇನಾಗಿ ಯೂಸ್ ಮಾಡಿಕೊಂಡು ರೇ ಡಯಾಗ್ರಾಮ್ಸ್ನ ಬೇರೆ ಬೇರೆ ಕೇಸಸ್ಸಿಗೆ ನಾವು ಕಂಡುಹಿಡ್ಕೊತೀವಿ. ಓಕೆ, ಇವಾಗ ಆಬ್ವಿಯಸ್ಲಿ ಮತ್ತೆ ನಾನು ನಿಮಗೆ ಸಿಮ್ಯುಲೇಷನ್ ಥ್ರೂನೇ ಈ ಎಲ್ಲ ಕೇಸಸ್ಸು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಸೆಕೆಂಡ್. ಓಕೆ, ನಾವಿವಾಗ ಈ ಒಂದು ಸಿಮ್ಯುಲೇಷನ್ ಥ್ರೂನೇ ನಾವು ಪ್ರತಿಯೊಂದು ಕೇಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಇವಾಗ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ ಹೇಳಿಬಿಡ್ತೀನಿ ಇವಾಗಲೇ. ನೋಡಿ ಇಲ್ಲಿ ಈ ಒಂದು ಪಾಯಿಂಟ್ ಇದೆ ನೋಡಿ, ಈ ಆರೋ ಮಾರ್ಕ್ ಇದೆ, ಪಾಯಿಂಟ್ ಆಗ್ತಾಯಿದೆ ನೋಡಿ. ಈ ಒಂದು ಪಾಯಿಂಟ್ ಏನಾಗಿದೆ 2F1 ಆಗಿದೆ, 2F1. ಓಕೆ, ಇದು F1 ಫೋಕಲ್ ಪಾಯಿಂಟು. ಇದು ಕೂಡ ಅದೇ ಥರ ಆ ಸೈಡು ಕೂಡ ರೆಪ್ಲಿಕಾ ಮಾಡಿದ್ದೀನಿ ನಾನು. ಓಕೆ, ಅಲ್ಲಿ ಆ ಸೈಡು F2 ಇದೆ, ಮತ್ತೊಂದು ಪಾಯಿಂಟು 2F2 ಇದೆ. ಓಕೆ, ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಪಾಯಿಂಟ್ಸ್ನ ಮಾರ್ಕ್ ಮಾಡಿದ್ದೀನಿ. F1 2F1, F2 2F2. ಇವಾಗ ವೇರಿಯಸ್ ಪಾಯಿಂಟ್ಸಲ್ಲಿ ನಾವು ಇಡ್ತಾ ಹೋಗೋಣ. ಫಸ್ಟು ಬಿಯಾಂಡ್ 2F1 ಇಡೋಣ, ಆಮೇಲೆ ಆನ್ 2F1 ಇಡೋಣ, ಆಮೇಲೆ ಬಿಟ್ವೀನ್ 2F1 ಆ್ಯಂಡ್ F1 ಇಡೋಣ, ಆಮೇಲೆ ಬಿಟ್ವೀನ್ O ಆ್ಯಂಡ್ F1 ಇಡೋಣ. ಓಕೆನಾ? ಓಕೆ, ದಟ್ಸ್ ಇಟ್. ಇವಾಗ ಒಂದೊಂದೇ ಕೇಸ್ ಸ್ಟಡಿ ಮಾಡ್ತಾ ಹೋಗೋಣ ಅಷ್ಟೇ, ಮತ್ತೇನೂ ಇಲ್ಲ. ಫಸ್ಟ್ ಥಿಂಗ್ ನಾವೇನು ಮಾಡ್ತಿದ್ದೀವಿ ಅಂದರೆ ಈ ಥರ ಇಡ್ತಾಯಿದ್ದೀವಿ. ಬಿಯಾಂಡ್ 2F1. ಓಕೆ, ಸೊ 1 ಸೆಕೆಂಡ್. ನಾನು ಇಲ್ಲಿ ಫಸ್ಟ್ ನಿಮಗೆ ಇದ್ರದ್ದೊಂದು ರೇಸ್ನ ತೆಗೆದುಬಿಡ್ತೀನಿ, ನಾನೇ ಡ್ರಾ ಮಾಡ್ತೀನಿ ಆಮೇಲೆ ನಿಮಗೆ. ಫಸ್ಟ್ ಇಲ್ಲಿ ಇಡ್ತಾಯಿದ್ದೀವಿ. ಇವಾಗ ಅದರದ್ದು ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾಯಿದೆ ನೋಡಿ, F2 ಮತ್ತು 2F2 ಮಧ್ಯದಲ್ಲಿ ಫಾರ್ಮ್ ಆಗ್ತಾಯಿದೆ, ಮತ್ತು ಇಮೇಜು ಕೂಡ ಚಿಕ್ಕದಾಗಿ ಕಾಣ್ತಾಯಿದೆ. ಸೊ ಇದು ಕರೆಕ್ಟಾ ಅಂತ ವೆರಿಫೈ ಮಾಡೋಣ, ನಾವೇ ಡ್ರಾ ಮಾಡೋಣ ರೇಸು, ಅದು ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಲೆಟ್ ಅಸ್ ಡ್ರಾ ದ ರೇಸ್. ಆವಾಗ ನಮಗೆ ಒಂದು ಕ್ಲಾರಿಫಿಕೇಷನು ಕೂಡ ಸಿಗುತ್ತೆ. ಇವಾಗ ಫಸ್ಟ್ ರೂಲಿಂದ ನಾವು ನೋಡೋಣ. ರೇ ಇಸ್ ಗೋಯಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆ್ಯಂಡ್ ಇಟ್ ಪಾಸಸ್ ಥ್ರೂ ದ ಫೋಕಸ್. ಓಕೆ, ಕರೆಕ್ಟ್. ನೆಕ್ಸ್ಟು, ಇಟ್ ಈಸ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಇದು ಆಪ್ಟಿಕಲ್ ಸೆಂಟರ್ O. ಇದು F1, ಇದು 2F1, ಇದು F2, ಇದು 2F2. ಓಕೆ, 2F2. ಇವಾಗ ಇಫ್ ಇಟ್ ಪಾಸಸ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ದೆನ್ ಇಟ್ ಗೋಸ್ ಅನ್ಡಿವಿಯೇಟೆಡ್ ತಾನೇ. ಇಲ್ಲಿ ಸ್ವಲ್ಪ ವೈಬ್ರೇಷನ್ ಆಗಿದೆ, ಆದರೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಇದೇ ಅದು ಪಾಯಿಂಟ್ ಅಂತ. ಸೊ ಇಲ್ಲಿ ಫಾರ್ಮ್ ಆಗ್ತಾ ಇದೆ ಇಮೇಜು. ಸೊ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಇದರಿಂದ ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ನೀವು ಗೊತ್ತು ಮಾಡ್ಕೊಳ್ಬೋದು. ಏನಂದರೆ ಇಲ್ಲಿ ರಿಯಲ್ ಇಮೇಜಸ್ ಅಂದರೆ ಲೆನ್ಸದ್ದು ಮುಂದೆ ಫಾರ್ಮ್ ಆಗ್ತಾ ಇರೋ ಒಂದು ಇಮೇಜಸ್ಸು ರಿಯಲ್ ಇಮೇಜಸ್ಸು. ಮಿರರ್ದು ಆಪೋಸಿಟ್. ಇಲ್ಲಿ ಮಿರರಲ್ಲಿ ಏನಿತ್ತು, ಈ ಥರ ಮಿರರ್ ಇದ್ದರೆ ಮಿರರ್ ಹಿಂದೆ ಈ ಥರ ಆಬ್ಜೆಕ್ಟ್ ಇರೋ ಕಡೆನೇ ಇಮೇಜು ಕೂಡ ಫಾರ್ಮ್ ಆದರೆ ಅದು ರಿಯಲ್ ಆಗ್ತಾಯಿತ್ತು. ಈ ಸೈಡ್ ಫಾರ್ಮ್ ಆಗಿದ್ರೆ ವರ್ಚುವಲ್ ಆಗ್ತಾಯಿತ್ತು. ಆದರೆ ಲೆನ್ಸಲ್ಲಿ ಆ ಥರ ಅಲ್ಲ, ಈ ಸೈಡ್ ಫಾರ್ಮ್ ಆದರೆ ರಿಯಲ್. ಓಕೆನಾ? ಯಾಕಂದರೆ ಇನ್ವರ್ಟೆಡ್ ಇದೆ ನೋಡಿ, ಇನ್ವರ್ಟೆಡ್ ಇರೋದೆಲ್ಲ ರಿಯಲ್ಲು, ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಇನ್ವರ್ಟೆಡ್ ಇರೋದೆಲ್ಲ ರಿಯಲ್ಲು. ಸೊ ದಿಸ್ ಇಮೇಜ್ ಇಸ್ ರಿಯಲ್, ಡಿಮಿನಿಷ್ಡ್. ಓಕೆ, ಡಿಮಿನಿಷ್ಡ್, ಇನ್ವರ್ಟೆಡ್ ಎಲ್ಲ ಬರೀರಿ. ಇನ್ವರ್ಟೆಡ್ ಆಗಿದೆ ಮತ್ತು ಪೊಸಿಷನ್ ಬರೀರಿ ಅಷ್ಟೇ. F2 ಮತ್ತು ಬಿಟ್ವೀನ್ F2 ಆ್ಯಂಡ್ 2F2. ಓಕೆ, ಸೊ ಇದು ಫಸ್ಟ್ ಕೇಸ್ ಆಯಿತು. ನೆಕ್ಸ್ಟ್ ಕೇಸ್ ನೋಡೋಣ ಇವಾಗ. ಓಕೆ, ನೆಕ್ಸ್ಟ್ ಕೇಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಸ್ಲೋ ಆಗಿ ಎತ್ಕೊಂಡು ಬಂದು 2F1 ಅಲ್ಲಿ ಇಡ್ತಾಯಿದ್ದೀನಿ. 2F1 ಅಲ್ಲಿ. ಓಕೆ, 2F1 2F1 ಅಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ನೋಡೋಣ ಇವಾಗ. ಈ ಪಾಯಿಂಟ್ನ ಸ್ವಲ್ಪ ಇಲ್ಲಿ ಇಟ್ಬಿಡ್ತೀನಿ, ಆವಾಗ ನಿಮ್ಗೆ ಕಾಣುತ್ತೆ. 2F1 ಅಲ್ಲಿ ಇಡೋಣ. ಓಕೆ, ಇವಾಗ ನೋಡೋಣ. ಇವಾಗ ನಾವು ರೇಸ್ನ ಡ್ರಾ ಮಾಡಿ ನೋಡೋಣ. 2F1 ಅಲ್ಲಿ ಇಟ್ಟರೆ ಏನಾಗುತ್ತೆ, ರೇ ಫಸ್ಟ್ ಪ್ಯಾರಲಲ್ ಆಗೋಯ್ತು, ಆಮೇಲೆ ಪಾಸಸ್ ಥ್ರೂ ದ ಫೋಕಸ್. ರೇ ಆಪ್ಟಿಕಲ್ ಸೆಂಟರ್ ಥ್ರೂ ಹೋಯಿತು,
ಪಾಸಸ್ ಅನ್ಡಿವೇಟೆಡ್. ನೋಡಿ ಎಕ್ಸಾಕ್ಟಾಗಿ 2F2 ಅಲ್ಲೇ ಫಾರ್ಮ್ ಆಗ್ತಾಯಿದೆ ಇಮೇಜ್. ಇಲ್ಲಿ 2F1 ಫಾರ್ಮ್ ಆದರೆ ಇಲ್ಲಿ 2F2 ಫಾರ್ಮ್ ಆಗ್ತಾಯಿದೆ. ಮತ್ತು ಅಟ್ 2F2 ಫಾರ್ಮ್ ಆಗ್ತಾಯಿದೆ. ಫಸ್ಟ್ ಪಾಯಿಂಟು ಇನ್ವರ್ಟೆಡ್ ಇದೆ, ರಿಯಲ್ ಇದೆ, ಮತ್ತು ಎಕ್ಸಾಕ್ಟ್ಲಿ ಸೇಮ್ ಸೈಜಲ್ಲಿದೆ. ಸೇಮು ಸೈಜು ಅಂದರೆ ನಾವು ಕಾನ್ಕೇವ್ ಮಿರರಲ್ಲಿ ನಾವು ಅಲ್ಲಿ ಆನ್ ಸೆಂಟರ್ ಆಫ್ ಕರ್ವೇಚರ್ ಇಟ್ಟರೆ ಸೇಮ್ ಸೈಜ್ ಬರ್ತಾಯಿತ್ತು ತಾನೆ, ಅದೇ ಥರ ಇಲ್ಲಿ ಆನ್ 2F2 ಇಟ್ಟರೆ 2F1 ಇಟ್ಟರೆ 2F2 ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಓಕೆ, ಸೇಮ್ ಸೈಜಲ್ಲಿರುತ್ತೆ. ಸೊ ದಿಸ್ ಬಿಕಮ್ಸ್ ದ ಸೆಕೆಂಡ್ ಕೇಸ್. ನೆಕ್ಸ್ಟ್ ನೋಡೋಣ, ಥರ್ಡ್ ಕೇಸ್ ನೋಡೋಣ. ಇವಾಗ ಥರ್ಡ್ ಕೇಸಲ್ಲಿ ನಾವು ಇದನ್ನು ಇನ್ನೂ ಎತ್ಕೊಂಡು ಬಂದು F1 ಮತ್ತು 2F1 ಮಧ್ಯದಲ್ಲಿಡೋಣ. ಆವಾಗ ಏನಾಗತ್ತಂದರೆ ನೋಡಿ, ಇಟ್ ಪಾಸಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪಾಸಸ್ ಥ್ರೂ ದ ಫೋಕಸ್, ಪಾಸಸ್ ಥ್ರೂ ದ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ಗೋಸ್ ಅನ್ಡಿವೇಟೆಡ್. ಸೊ ಇಲ್ಲೇ ಎಲ್ಲೋ ಮೀಟ್ ಆಗುತ್ತೆ. ನಂದು ಡ್ರಾಯಿಂಗ್ ಸರಿ ಆದರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲೆಲ್ಲ ಮೀಟ್ ಆಗುತ್ತೆ. ಸೊ ಇಲ್ಲಿ ಈ ಥರ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಬಿಯಾಂಡ್ 2F2 ಎನ್ಲಾರ್ಜ್ಡ್ ಅಂತ ಬರೀರಿ. ಎನ್ಲಾರ್ಜ್ ದೊಡ್ಡದಾಗಿದೆ ತಾನೇ, ಆಬ್ವಿಯಸ್ಲಿ ಎನ್ಲಾರ್ಜ್ಡ್ ಆಗಿದೆ. ಮತ್ತು ಇನ್ವರ್ಟೆಡ್ ಇದೆ, ರಿಯಲ್ಲು ಇದೆ, ಇದನ್ನು ಬರೀರಿ. ಓಕೆ, ರಿಯಲ್ ಇದೆ. ಓಕೆ, ಇದಾಯಿತು. ನೆಕ್ಸ್ಟ್ ಕೇಸ್ ನೋಡೋಣ. ಇವಾಗ ನೋಡಿ, ಥಿಂಕ್ ಮಾಡಿ, ಕಾನ್ಕೇವ್ ಮಿರರಲ್ಲಿ ಫೋಕಸ್ ಮೇಲೇ ಟ್ರೈನ್ ಆಗ್ತಾಯಿತ್ತು, ಇಮೇಜೇ ಫಾರ್ಮ್ ಆಗ್ತಾಯಿಲ್ಲಾಗಿತ್ತು, ಅಟ್ ಇನ್ಫಿನಿಟಿ ಆಗ್ತಾಯಿತ್ತು ತಾನೇ. ಇವಾಗಲೂ ನೋಡಿ ಅದೇ ಆಗೋದು. ಇಲ್ಲಿ ರೇಸ್ ತೋರಿಸಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ನೋಡಿ, ರೇಸ್ ತೋರಿಸಿದ್ರೆ ಏನಾಗ್ತಾಯಿದೆ, ಇಮೇಜೇ ಫಾರ್ಮ್ ಆಗ್ತಾಯಿಲ್ಲ. ಇಟ್ ಪಾಸಸ್ ಥ್ರೂ ದ ಆಪ್ಟಿಕಲ್ ಸೆಂಟರ್, ಇಟ್ ಗೋಸ್ ಪ್ಯಾರಲಲ್ ಆ್ಯಂಡ್ ಪಾಸಸ್ ಥ್ರೂ ದ ಫೋಕಸ್ ಆ್ಯಂಡ್ ದ ರೇಸ್ ನೆವರ್ ಮೀಟ್, ದೇ ಆರ್ ಪ್ಯಾರಲಲ್. ಸೊ ದ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ, ಇನ್ಫೈನೈಟ್ಲಿ ಎನ್ಲಾರ್ಜ್ಡ್. ಮತ್ತು ಇದನ್ನು ನೀವೇನು ಬರೀತೀರಾ, ರಿಯಲ್ ಇಮೇಜ್ ಅಂತ ರಿಯಲ್ ಇಮೇಜ್ ಅಂತಲೇ ನೀವು ಬರಿಬೇಕು. ಓಕೆನಾ, ಅದನ್ನಂತ ಬರೆದ್ರೆ ಮಾತ್ರ ನಿಮಗೆ ಅದು ಗೊತ್ತಾಗತ್ತೆ. ಅಂದರೆ ರೇಸ್ ಆರ್ ಗೋಯಿಂಗ್ ಟುವರ್ಡ್ಸ್ ಇನ್ಫಿನಿಟಿ ತಾನೆ, ಇನ್ಫಿನಿಟಿ ಸೈಡೇ ಹೋಗ್ತಾ ಇದೆ, ರೈಟ್ ಸೈಡಲ್ಲೇ ಇದೆ ಇಮೇಜು. ಸೊ ಇಟ್ ಈಸ್ ಇನ್ವರ್ಟೆಡ್, ಇನ್ಫೈನಿಟ್ಲಿ ಲಾರ್ಜ್, ಅಟ್ ಇನ್ಫಿನಿಟಿ ಆ್ಯಂಡ್ ಇಟ್ ಈಸ್ ರಿಯಲ್. ಓಕೆ, ಇಷ್ಟು ಪಾಯಿಂಟ್ಸ್ನೇ ಬರೀರಿ. ಸೇಮ್ ಫೋಕಲ್ ಪಾಯಿಂಟಲ್ಲಿ ಏನಾಗ್ತಾಯಿತ್ತು ಕಾನ್ಕೇವ್ ಮಿರರಲ್ಲಿ, ಅದೇ ಥರ ಇಲ್ಲಾಗ್ತಾಯಿದೆ. ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ಮುಂದೆ ಸರಿಸ್ಕೊಂಡೋದ್ರೆ ನೋಡಿ, ಆಬ್ವಿಯಸ್ಲಿ ನಿಮ್ಗೆ ಇಲ್ಲಿಂದನೇ ಗೊತ್ತಾಗುತ್ತೆ, ಮತ್ತು ನಾನು ರೇಸ್ ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಪಾಸಸ್ ಪ್ಯಾರಲಲಿ, ಪಾಸಸ್ ಥ್ರೂ ದ ಫೋಕಸ್, ಮತ್ತು ಪಾಸಸ್ ಥ್ರೂ ದ ಫೋಕಸ್ ಆ್ಯಂಡ್ ಪಾಸಿಂಗ್ ಥ್ರೂ ದ ಆಪ್ಟಿಕಲ್ ಸೆಂಟರ್. ಸೊ ದೀಸ್ ಥ್ರೂ ರೇಸ್ ಆರ್ ಡೈವರ್ಜೆಂಟ್, ಸೊ ದೇ ನೆವರ್ ಮೀಟ್. ಸೊ ಇಫ್ ದೇ ಆರ್ ಎಕ್ಸ್ಟೆಂಡೆಡ್ ಬ್ಯಾಕ್ವರ್ಡ್ಸ್, ದೇ ಮೀಟ್ ಬಿಹೈಂಡ್ ದ ಲೆನ್ಸ್. ಸೊ ಇಟ್ ಈಸ್ ವರ್ಚುವಲ್, ಎರೆಕ್ಟ್ ಆ್ಯಂಡ್ ಇಟ್ ಈಸ್ ಎನ್ಲಾರ್ಜ್ಡ್ ಅಂತ ಬರೀರಿ, ಅಷ್ಟೇ, ಮುಗೀತು. ಓಕೆ, ವೇರ್ ಇಟ್ ಇಸ್ ಫಾರ್ಮ್ಡ್ ಅಂತ ಏನು ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇಟ್ ಡಿಪೆಂಡ್ಸ್. ನೋಡಿ, ಇಲ್ಲಿ ಮಾಡಿದ್ರೆ ಇಲ್ಲೇ ಬಂದುಬಿಡುತ್ತೆ. ನೋಡಿ, ಇನ್ನು ಸ್ವಲ್ಪ ಮುಂದೆ ಹಾಕಿದ್ರೆ ಮತ್ತೆಲ್ಲೋ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್. ಓಕೆ, ಸೊ ನೀವು ಎಲ್ಲಂತ ಬರೆಯೋ ಅವಶ್ಯಕತೆ ಇಲ್ಲ, ಪೊಸಿಷನ್ ಇದಕ್ಕೆ ಅವಶ್ಯಕತೆ ಇಲ್ಲ. ಬಿಹೈಂಡ್ ದ ಲೆನ್ಸ್ ಅಂತ ಬರೀರಿ, ಸಾಕಾಗತ್ತೆ. ಓಕೆ, ಸೊ ಇವಾಗ ನಾವು ಕಾನ್ಕೇವ್ ಲೆನ್ಸ್ ಬಗ್ಗೆ ನೋಡೋಣ. ಕಾನ್ಕೇವ್ ಲೆನ್ಸಲ್ಲಿ ಇದರಲ್ಲಿ ಎರಡೇ ಕೇಸು. ಕಾನ್ವೆಕ್ಸ್ ಮಿರರಲ್ಲಿ ಹೇಗಾಗ್ತಾಯಿತ್ತು ಅದೇ ಥರ ಇದರಲ್ಲಿ ಎರಡೇ ಕೇಸು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ನೋಡಿ, ಅಟ್ ಇನ್ಫಿನಿಟಿ ಪ್ಲೇಸ್ ಮಾಡಿದಾಗ ಅದ್ರದ್ದು ಇನ್ಫೈನೆಟ್ಲಿ ಸ್ಮಾಲ್ ಆಗುತ್ತೆ. ಫೋಕಲ್ ಪಾಯಿಂಟಲ್ಲಿ ಅದ್ರದ್ದು ಒಂದು ಏನಾಗುತ್ತೆ ಅಂದರೆ ಪೊಸಿಷನ್ ಆಫ್ ದ ಇಮೇಜ್ ಆಗುತ್ತೆ ಇನ್ಫೈನೆಟ್ಲಿ ಸ್ಮಾಲ್. ಆ ಕೇಸ್ ಅಂತೂ ನಿಮ್ಗೆ ಗೊತ್ತು, ಆ ಕೇಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇವಾಗ ಈ ಕೇಸ್ ನೋಡಿ, ಇದರಲ್ಲಿ ನೀವು ಎಲ್ಲಾದರೂ ಇಡಿ, ಅದು ಡಿಮಿನಿಷ್ಡ್ ಆಗೇ ಬರುತ್ತೆ, ವರ್ಚುವಲ್ ಆಗೇ ಬರುತ್ತೆ, ಮತ್ತು ಎರೆಕ್ಟ್ ಆಗೇ ಬರುತ್ತೆ. ಎಲ್ಲಾದರೂ ಇಡಿ ಡಸಂಟ್ ಮ್ಯಾಟರ್, ಎಲ್ಲಿಟ್ರು ಅದು ವರ್ಚುವಲ್ ಇರುತ್ತೆ. ಇದನ್ನು ಉಲ್ಟಾ ಮಾಡಿದರೆ ಆಬ್ವಿಯಸ್ಲಿ ಇಮೇಜು ಕೂಡ ಉಲ್ಟಾ ಆಗುತ್ತೆ. ವರ್ಚುವಲ್ ಇರುತ್ತೆ, ಎರೆಕ್ಟ್ ಇರುತ್ತೆ, ವರ್ಚುವಲ್ ಎರೆಕ್ಟ್ ಆ್ಯಂಡ್ ಡಿಮಿನಿಷ್ಡ್, ನೋಡಿ ನೀವು ನೋಡ್ಬೋದು, ರೇಸನ್ನು ನೀವು ನೋಡ್ಬೋದು. ಪಾಸಿಂಗ್ ಟುವರ್ಡ್ಸ್ ದ ಫೋಕಸ್ ಗೋಸ್ ಪ್ಯಾರಲಲಿ, passes parallelly, goes through the focus, and if they are extended backwards, they are virtual. Okay, it meets at a point. Okay, hope you understood both these ray diagrams of convex and concave lens. ನೋಡಿ, ಈ ಥರ ಸುಮ್ಮನೆ ಈ ಥರ ಒಂದು ಡಯಾಗ್ರಾಮ್ಸ್ನಲ್ಲಿ ನೋಡಿಕೊಂಡು ಹೇಳೋ ಬದಲು ಸಿಮ್ಯುಲೇಷನ್ಸ್ ಥ್ರೂ ಹೇಳಿದ್ರೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ನಾನು ಹೇಳಿದೆ ತಾನೆ ಆವಾಗ, ಈ ಒಂದು ಕೇಸು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ಫ್ರಮ್ ಇನ್ಫಿನಿಟಿಯಿಂದ ಬರ್ತಾಯಿದೆ.
ಓಕೆ, ಫ್ರಮ್ ಇನ್ಫಿನಿಟಿಯಿಂದ ಬರ್ತಾಯಿದೆ, ಈ ಥರ ಬಂತು, ಡೈವರ್ಜೆಂಟ್ ಆಯಿತು, ಎಕ್ಸ್ಟೆಂಡೆಡ್ ಬ್ಯಾಕ್ವರ್ಡ್ಸ್, ಇನ್ಫೈನೈಟ್ಲಿ ಸ್ಮಾಲ್ ಇಮೇಜ್ ಆಗ್ತಾಯಿದೆ ಅಟ್ ದ ಫೋಕಸ್. ಓಕೆ, ಇಲ್ಲಿ ನಾವಿವಾಗ ಕಂಪ್ಯಾರಿಸನ್ ಮಾಡೋಣ. ಫಸ್ಟು ಕಾನ್ಕೇವ್ ಲೆನ್ಸನ್ನು ಕಾನ್ವೆಕ್ಸ್ ಮಿರರ್ ಜೊತೆ ಕಂಪೇರ್ ಮಾಡೋಣ. ಕಾನ್ವೆಕ್ಸ್ ಮಿರರ್ ಎಲ್ಲೋಯ್ತು ಕಾನ್ವೆಕ್ಸ್ ಮಿರರ್. ನೋಡಿ, ಆ್ಯಸ್ ಯು ಕ್ಯಾನ್ ಸಿ ಕಾನ್ವೆಕ್ಸ್ ಮಿರರು ಕೂಡ ಎರಡೇ ಕೇಸು. ಒಂದು ಫ್ರಮ್ ಇನ್ಫಿನಿಟಿ, ಒನ್ ಅಟ್ ಎನಿ ಪಾಯಿಂಟ್, ಎನಿ ಫೈನೈಟ್ ಡಿಸ್ಟೆನ್ಸಲ್ಲಿ ಇಟ್ಟರೆ ಇದು ವರ್ಚುವಲ್ ಇತ್ತು, ಡಿಮಿನಿಷ್ಡ್ ಇತ್ತು, ಎರೆಕ್ಟ್ ಇತ್ತು. ಓಕೆ, ಇದು ಕೂಡ ಸೇಮೇ ಇತ್ತು, ಎಕ್ಸಾಕ್ಟ್ಲಿ ಸೇಮ್. ರಿಸಲ್ಟ್ ಇಸ್ ಸೇಮ್ ಓನ್ಲಿ. ಲೈಕ್ ನೋಡಿ, ಡಿಮಿನಿಷ್ಡ್ ಇದೆ, ಎರೆಕ್ಟ್ ಇದೆ, ವರ್ಚುವಲ್ ಇದೆ, ಎಲ್ಲವೂ ಸೇಮು, ಎಲ್ಲವೂ ಕೂಡ ಸೇಮು. ಇವಾಗ ಕಾನ್ಕೇವ್ ಮಿರರಲ್ಲಿ ನೋಡೋಕೆ ಹೋದರೆ ಇನ್ಫಿನಿಟಿಲಿಟ್ಟರೆ ಆಬ್ವಿಯಸ್ಲಿ ಇಲ್ಲಿ ಪಾಯಿಂಟ್ ಫಾರ್ಮ್ ಆಗುತ್ತೆ. ಇವಾಗ ಇಲ್ಲಿಟ್ಟರೆ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟರೆ ಎಕ್ಸಾಕ್ಟ್ಲಿ ಸೇಮ್ ಇತ್ತು. ಅದೇ ಥರ ಅಲ್ಲಿ 2F1 2F2 ಫಾರ್ಮ್ ಆಗುತ್ತೆ, ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಸೊ ಸುಮಾರು ಕಂಪೇರ್ ಮಾಡಿ ನೋಡ್ಬೋದು ನೀವು. ಆ್ಯಕ್ಚುಲಿ ಕಂಪೇರ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಅದು ನಾವು ಎಕ್ಸ್ಪ್ಲೇನ್ ಮಾಡೋದಲ್ಲ, ನೀವೇ ತಿಳ್ಕೊಳ್ಬೇಕು, ಅದನ್ನು ಕಂಪೇರ್ ಮಾಡಿ ನೋಡ್ಬೇಕು ನೀವು, ಆವಾಗ ಅರ್ಥ ಆಗುತ್ತೆ. ಓಕೆ, ಇದ್ರ ಜೊತೆ ಇದೆಲ್ಲ ಫ್ಯಾನ್ಸಿಯಾಗಿ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ, ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ರೇ ಡಯಾಗ್ರಾಮ್ಸ್ ಆಯಿತು. ರೇ ಡಯಾಗ್ರಾಮ್ಸ್ ಆದಮೇಲೆ ಏನು ಕೊಟ್ಟಿದ್ದಾರೆ, ಸೇಮ್ ಸೈನ್ ಕನ್ವೆನ್ಷನ್ ಅಲ್ಲಿ ಲೆನ್ಸಲ್ಲಿ ಹೇಗಿತ್ತೋ, ಮಿರರಲ್ಲಿ ಹೇಗಿತ್ತೋ ಸೇಮ್ ಸೈನ್ ಕನ್ವೆನ್ಷನ್ ಇಲ್ಲೂ ಬರುತ್ತೆ, ಮತ್ತೇನು ಡಿಫ್ರೆಂಟ್ ಇಲ್ಲ. ಅದಕ್ಕೆ ಇಷ್ಟೇ ಕೊಟ್ಟಿದ್ದಾರೆ ಅವರು, ಸೇಮ್ ಸೈನ್ ಕನ್ವೆನ್ಷನ್, ಮತ್ತೇನು ಬೇರೆದೇನೂ ಇಲ್ಲ ಇಲ್ಲಿ. ಓಕೆ, ಲೆನ್ಸ್ ಫಾರ್ಮುಲಾ ಬಗ್ಗೆ ನೋಡಿದ್ರೆ ಮಿರರ್ ಫಾರ್ಮುಲಾ ಏನಿತ್ತು, 1/v + 1/u = 1/f ತಾನೆ. ಇಲ್ಲೇನಾಗುತ್ತೆ, 1/v - 1/u = 1/f ಆಗುತ್ತೆ. ಓಕೆ, ಸೊ ಇದ್ರ ಫಾರ್ಮುಲಾ ಎಲ್ಲವೂ ಸೇಮ್, ಪ್ರೊಸೀಜರ್ ಎಲ್ಲ ಸೇಮೇ, ಮತ್ತೇನೂ ಡಿಫ್ರೆಂಟ್ ಇಲ್ಲ. ಮ್ಯಾಗ್ನಿಫಿಕೇಷನ್ ಇಲ್ಲೂ ಸೇಮ್ ಫಾರ್ಮುಲಾನೇ ಆಗುತ್ತೆ, h'/h ಸೇಮ್ ಫಾರ್ಮುಲಾ. ಆದರೆ ಈ ಭಾಗ ಚೇಂಜ್ ಆಗುತ್ತೆ, v/u ಆಗುತ್ತೆ, -v/u ಆಗಲ್ಲ. ಏನಿಲ್ಲ, ನೀವು ಮಿರರ್ದೊಂದು ನೆನ್ಪಿಟ್ಕೊಳ್ಳಿ, 1/v + 1/u = 1/f, m = h'/h = -v/u. ಇವಾಗ ಲೆನ್ಸ್ದು ನಮ್ಗೆ ಗೊತ್ತು ಮಾಡ್ಕೊಳ್ಬೇಕಂದ್ರೆ ಯುನ ನೀವು -u ಆಗಿ ರೀಪ್ಲೇಸ್ ಮಾಡಿ. ಲೆನ್ಸ್ದು ಫಾರ್ಮುಲಾಸ್ ಬೇಕಂದರೆ, ಯಾವುದೇ ಫಾರ್ಮುಲಾ ಆದರೂ ಬೇಕಂದರೆ ಯುನ -u ಆಗಿ ರೀಪ್ಲೇಸ್ ಮಾಡಿ. ಆವಾಗ ಆಬ್ವಿಯಸ್ಲಿ ಇಲ್ಲೂ ಮೈನಸ್ ಬರುತ್ತೆ. ಓಕೆ, ಇಲ್ಲಿ ಮೈನಸ್ ರೀಪ್ಲೇಸ್ ಮಾಡಿ, -u. ಸೊ ಯು ಮೈನಸ್ ಕ್ಯಾನ್ಸಲ್ ಆಯಿತು. ಸೊ v/u ನೋಡಿ ಫಾರ್ಮುಲಾ ಬಂತು. ಓಕೆ, ಸೊ ಇದೊಂದು ಟ್ರಿಕ್ ಅಂತ ಅನ್ನೋದು ನೀವು ನೆನ್ಪಿಟ್ಕೊಳ್ಬೋದು. ನ್ಯೂಮರಿಕೆಲ್ಲ ಸೇಮ್, ಅದೇ ಮೆಥಡ್, ಮತ್ತೇನು ಬೇರೆದೇನಿಲ್ಲ. ಓಕೆ, ಎಲ್ಲವೂ ಸೇಮ್. ಇವಾಗ ಫೈನಲ್ ಟಾಪಿಕ್ ಅನಿಸುತ್ತೆ ನೋಡಿ. ಓಕೆ, ಫೈನಲ್ ಟಾಪಿಕ್ಕೆ ಪವರ್ ಆಫ್ ಲೆನ್ಸ್ ಜಸ್ಟ್ ಒಂದೇ ಒಂದು ಫಾರ್ಮುಲಾ ಅಷ್ಟೇ, P = 1/f, ದಟ್ಸ್ ಇಟ್. ಇವಾಗ ಅವರು ಮೀಟರಲ್ಲಿ ನಿಮಗೆ ಏನಾದರೂ ಕೊಟ್ಟರೆ P = 1/f ಫಾರ್ಮುಲಾ ಹಾಕಿ, ಸೆಂಟಿಮೀಟ್ರಲ್ಲಿ ಏನಾದರೂ ಕೊಟ್ಟರೆ P = 100/f ಅಂತ ಹಾಕಿ. ಅದೇನು ಕೊಡೋ ಚಾನ್ಸಸ್ ಕಮ್ಮಿ ನಿಮಗೆ, ಇಷ್ಟನ್ನೇ ಕೊಡ್ತಾರೆ. ಓಕೆನಾ, NCERT ಇಷ್ಟೇ ಇದೆ. ಅದಕ್ಕೆ ಏನಿಲ್ಲ, ಯು ಹ್ಯಾವ್ ಆಲ್ರೆಡಿ ಲರ್ನ್ ದಟ್ ದ ಎಬಿಲಿಟಿ ಆಫ್ ದ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್ ದ ರೇಸ್ ಡಿಪೆಂಡ್ಸ್ ಆನ್ ಇಟ್ಸ್ ಫೋಕಲ್ ಲೆಂತ್. ಫಾರ್ ಎಕ್ಸಾಂಪಲ್, ಅದರದ್ದೊಂದು ಒಂದು ಲೆನ್ಸು ಎಷ್ಟು ಕನ್ವರ್ಜ್ ಮಾಡುತ್ತೆ ರೇಸು, ಅಥವಾ ಎಷ್ಟು ಡೈವರ್ಜ್ ಮಾಡುತ್ತೆ ರೇಸು, ಇದು ಅದರದ್ದು ಫೋಕಲ್ ಲೆಂತ್ ಮೇಲೇ ಡಿಪೆಂಡ್ ಆಗುತ್ತೆ, ಫೋಕಲ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಸ್ಪಿಯರ್ ಒಂದು ವೇಳೆ ತುಂಬ ಚಿಕ್ಕದಿದ್ದರೆ ಅದರದ್ದೊಂದು ಡೈವರ್ಜಿಂಗ್ ಪವರು ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ವೇರಿ ಆಗುತ್ತೆ, ಅದು ಫೋಕಲ್ ಪಾಯಿಂಟ್ ಮೇಲೆ ವೇರಿ ಆಗುತ್ತೆ. ಸೊ ಪವರ್ ಆಫ್ ಲೆನ್ಸ್ ಕೂಡ ಈ ಒಂದು ರಿಲೇಷನಿಂದ ನಾವು ಡಿಫೈನ್ ಮಾಡ್ತೀವಿ. ಅದು ಡಿಫೈನ್ಡ್ ಅದು ಅಷ್ಟೇ. ದ ಡಿಗ್ರಿ ಆಫ್ ಕನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ರೇಸ್ ಈಸ್ ಅಚೀವ್ಡ್ ಬೈ ದ ಲೆನ್ಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಇಟ್ಸ್ ಟರ್ಮ್ ಆಫ್ ಪವರ್. ಸೊ P ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು F. ಸೊ ಫೋಕಲ್ ಲೆಂತು ಜಾಸ್ತಿ ಮಾಡ್ತಾ ಹೋಗಿದ್ರೆ ಅದರದ್ದು ಪವರ್ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ, ಆ್ಯಂಡ್ ವೈಸ್ ವರ್ಸ. ಓಕೆ, ಸೊ ನಾವು ಈ ಒಂದು ಫಾರ್ಮುಲಾನ ನಾವು ನೋಡ್ಕೊಂಡಿದ್ದೀವಿ, P = 1/f. ಓಕೆ, ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ, ಡೈರೆಕ್ಟ್ ಫಾರ್ಮುಲಾ ಇದ್ರದ್ದೊಂದು ಮುಂದೆ ಬರುತ್ತೆ, ನೆಕ್ಸ್ಟ್ ಚಾಪ್ಟ್ರಲ್ಲಿ ನಿಮ್ಗೆ ಬರುತ್ತೆ. ಆದರೆ ಇವಾಗಲೇ ತಿಳ್ಕೊಂಡಿರಿ, ಇದ್ರದ್ದೊಂದು ಏನಿಟ್ಟು ಡಯಾಪ್ಟರ್. ಓಕೆನಾ, ಡಯಾಪ್ಟರ್ ಡಿ ಅಂತದು ಡಿ. ಓಕೆ, ಸೊ ದಿಸ್ ಮಚ್ ಈಸ್ ಅಬೌಟ್ ಪವರ್ ಆಫ್ ಲೆನ್ಸ್. ನೆಕ್ಸ್ಟ್ ಚಾಪ್ಟ್ರಲ್ಲಿ ನೀವು ಇದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊತೀರಾ, ನಥಿಂಗ್ ಟು ವರಿ ಅಬೌಟ್. ಇಲ್ಲಿ ಜಸ್ಟು ಅದ್ರದ್ದು ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಇಸ್ ಡಯಾಪ್ಟರ್. ಇಟ್ ಈಸ್ ಡಿನೋಟೆಡ್ ಬೈ D. ಯು ಮೇ ನೋಟ್ ದಟ್ ದ ಪವರ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್ ಆ್ಯಂಡ್ ದ ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಇಸ್ ನೆಗೆಟಿವ್. ಯಾಕೆ
ಯಾಕೆ ಅನ್ನೋ ಕ್ವಶನ್ ಬರಬೇಕು ನಿಮ್ಗೆ ಇವಾಗ. ಆಬ್ವಿಯಸ್ಲಿ ಕಾನ್ವೆಕ್ಸ್ ಲೆನ್ಸ್ ಈ ಥರ ಇದೆ. ಸೊ ಅದರದ್ದೊಂದು ಸ್ಪಿಯರು ಈ ಥರ ಇದೆ, ಕಾನ್ಕೇವ್ ಲೆನ್ಸ್ ಈ ಥರ ಇದೆ. ಸೊ ಆಬ್ವಿಯಸ್ಲಿ ಇದ್ರದ್ದೊಂದು ಫೋಕಲ್ ಲೆನ್ಸು ಮೈನಸ್ ಕಡೆ ಇದೆ, ಆದರೆ ಇದು ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾಯಿದೆ, ಪ್ಲಸ್ ಕಡೆ ಇದೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ತಾಯಿದೆ. ಇದು ಇದ್ರ ಜೊತೆ ಸೇರ್ಕೊಂಡು ಏನೋ ಒಂದು ಮಾಡ್ತಾಯಿದೆ, ಆ್ಯಡ್ ಆಗ್ತಾಯಿದೆ, ಇಲ್ಲಿ ಪ್ಲಸ್ ಆಗ್ತಾಯಿದೆ, ಪಾಸಿಟಿವ್ ಆಗ್ತಾಯಿದೆ, ಆ ಥರ ನೆನ್ಪಿಟ್ಕೊಳ್ಬೋದು. ಓಕೆ, ಕಾನ್ವೆಕ್ಸ್ ಲೆನ್ಸ್ ಪಾಸಿಟಿವ್ ನೋಡಿ, ಇದಕ್ಕೆ ಹೆಲ್ಪ್ ಮಾಡ್ತಾಯಿದೆ, ಆ್ಯಡ್ ಮಾಡಿಕೊಂಡು ಇನ್ನೂ ಜಾಸ್ತಿ ಪವರ್ ಮಾಡ್ತಾಯಿದೆ. ಆದರೆ ಇದ್ರದ್ದು ಒಂದು ಪವರ್ನ ಕಮ್ಮಿ ಮಾಡ್ತಾಯಿದೆ, ಈ ಸೈಡ್ ಪುಲ್ ಮಾಡ್ಕೊತಾ ಇದೆ. ಇದ್ರದ್ದು ಪವರ್ನ ಕಮ್ಮಿ ಮಾಡ್ಕೊತಾ ಇದೆ, ಈ ಸೈಡ್ ಪುಲ್ ಮಾಡ್ಕೊತಾ ಇದೆ. ಸೊ ನೆಗೆಟಿವ್ ಆಗ್ತಾಯಿದೆ ಇಲ್ಲಿ. ಆ ಥರ ನೆನ್ಪಿಟ್ಕೊಳ್ಬೋದು. ನಿಮ್ಮದೇ ಓನ್ ಟ್ರಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಟ್ರಿಕ್ಸ್ ಎಲ್ಲವೂ ಹೇಳ್ತಾ ಇರೋಕ್ಕಾಗಲ್ಲ, ನೀವೇ ಮಾಡ್ಕೊಳ್ಬೇಕು. ಓಕೆ, ದಟ್ಸ್ ಇಟ್. ಸೊ ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್ ಆ್ಯಂಡ್ ಕಾನ್ಕೇವ್ ಲೆನ್ಸ್ ಇಸ್ ನೆಗೆಟಿವ್. ದಟ್ಸ್ ಆಲ್. Opticians prescribe the corrective lens indicating their powers. Let's say the lens prescribed has a power equal to 2 plus 2.0D plus 2.0D ಅಂದರೆ ಏನು, ಪ್ಲಸ್ ಇದೆ. ಸೊ ಕಾನ್ವೆಕ್ಸು. ಸೊ ನಾವು ಇದರಿಂದ ನಿಮ್ದು ಫೋಕಲ್ ಲೆಂತ್ ಕಂಡಿದ್ದೀರಿ ಅಂತಂದರೆ 1/f = p ವ್ಯಾಲ್ಯೂ 2 ಇದೆ. ಸೊ f ವ್ಯಾಲ್ಯೂ ಏನು, ಹಾಫ್. ದಟ್ಸ್ ಇಟ್. ಹಾಫ್ ಮೀಟರಲ್ಲೇ ಬರೀಬೇಕು ನೀವು. ಓಕೆ, SN ಹಂಗೆ ಇದೆ, ಮೀಟರಲ್ಲೇ ಇದೆ. ಸೊ ಸಿಮಿಲರ್ಲಿ ಇವೆಲ್ಲದಕ್ಕೂ ನೀವು ಅದ್ರದ್ದೊಂದು ಫೋಕಲ್ ಲೆಂತ್ನ ಅವರೇ ಕಂಡುಹಿಡಿದಿದ್ದಾರೆ. ಓಕೆ, ನಥಿಂಗ್ ಟು ವೆರಿ. 1/2 ಅಂದರೆ 0.5 ಅಂತ ಕೊಟ್ಟಿದ್ದಾರೆ ಅವರು. ದಟ್ಸ್ ಇಟ್. ಸೊ ಮೋರ್ ಟು ನೋಡಿಬಿಡೋಣ. ಯಾಕೆ ಇದನ್ನೊಂದು ಬಿಟ್ಬಿಡೋದು, ಪಾಪ ಇದಕ್ಕೂ ಬೇಜಾರಾಗತ್ತೆ. ಏನಿಲ್ಲ, ನಾವು ಒಂದು ಲೆನ್ಸಲ್ಲಿ ಅದ್ರದ್ದು ಇನ್ನೊಂದು ಲೆನ್ಸ್ನ ನಾವು ಇದ್ರ ಮುಂದೆ ಇಡ್ತಾರೆ, ಅದ್ರದ್ದು ಮತ್ತೊಂದು ಲೆನ್ಸ್ನ ಇದ್ರ ಮುಂದೆ ಇಟ್ಟರೆ, ಈ ಥರ ಇಟ್ಟರೆ, ಸೊ ಇದ್ರದ್ದು ಕಂಪ್ಲೀಟ್ ಟೋಟಲ್ ಪವರು ಜಸ್ಟ್ ಅದರದ್ದು ಸಮೇಷನ್ ಆಗಿರುತ್ತೆ ಅಷ್ಟೇ. ಅದ್ರದ್ದೊಂದು ಆಲ್ಜಿಬ್ರೈಕ್ ಸಮ್ ಆಗಿರುತ್ತೆ ಅಷ್ಟೇ, ಮತ್ತೇನು ಬೇರೆದೇನಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಕೇವ್ ಲೆನ್ಸ್ ಇದ್ದರೆ, ಅದ್ರ ಮುಂದೆ ಒಂದು ಕಾನ್ವೆಕ್ಸ್ ಲೆನ್ಸ್ ಇದ್ದರೆ, ಇದ್ರದ್ದು ಟೋಟಲ್ ಪವರ್ ಹೇಳಪ್ಪ ಅಂದರೆ ಅದು ಜಸ್ಟ್ ಇಂಡಿವಿಜುವಲ್ ಪವರ್ಸ್ನ ಆ್ಯಡ್ ಮಾಡಷ್ಟೇ, ಮತ್ತೇನಲ್ಲ. ಓಕೆ, ದಟ್ಸ್ ಇಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ತುಂಬ ದಿನದಿಂದ ನಾವು ಹೇಳ್ತಾ ಇದ್ರಿ ಮಾಡ್ರಪ್ಪ ಲೈಟ್ ಚಾಪ್ಟರ್ ಮಾಡಿರಿ ಅಂತ. ಸೊ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಯಾಕಂದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಯಾಕಂದರೆ ಅವ್ರದ್ದು ಎಕ್ಸಾಮ್ ಬರ್ತಾಯಿದೆ ಪಾಪ. ಸೊ ನಿಮಗೂ ಪುಣ್ಯ ಬರುತ್ತೆ ಅವ್ರು ಶೇರ್ ಮಾಡಿದರೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.